ಹಾಗೂ ಕಮಲ ಬಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧವಾದ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 67ನೇ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯವಿರ್ತಾರೆ. ನೀವು ಅವರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದ ನಂತರ ಮುಕ್ತ ಸಂವಾದವನ್ನು ನಡೆಸಬಹುದು. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಆಸ್ಪತ್ರೆಗಳಿಂದ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸೇರ್ಕೊಂಡಿರ್ತಾರೆ. ಕೇವಲ ಉಡುಪಿ ಹಾಗೂ ಉಡುಪಿಯ ಸುತ್ತಮುತ್ತಲ ಮಾತ್ರ ಅಲ್ಲ, ಹಾಗೆ ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಶಿವಮೊಗ್ಗ, ತುಮಕೂರು, ಕುಂದಾಪುರ, ಬೆಂಗಳೂರು, ಹೀಗೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ, ಅನೇಕ ಭಾಗಗಳಿಂದ, ಅನೇಕ ಊರುಗಳಿಂದ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರ್ತಾರೆ. ಈ ಕಾರ್ಯಕ್ರಮ ಕೇವಲ ಮದ್ಯವ್ಯಸನಿಗಳಿಗೆ ಮಾತ್ರವಲ್ಲ, ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಮನೋವೈದ್ಯರು, ಮನಶಾಸ್ತ್ರಜ್ಞರು, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಹೀಗೆ ಅನೇಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಾರೆ. ಇವರು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟವರಾಗಿರ್ತಾರೆ ಅಥವಾ ನಮ್ಮಂತೆ ಮದ್ಯವ್ಯಸನಿಗಳು ಹಾಗೂ ಅವರ ಬಂಧುಗಳಾಗಿರ್ತಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿತೈಷಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿರ್ತಾರೆ. ಸ್ನೇಹಿತರೆ, ಈ ಕಾರ್ಯಕ್ರಮದ ರೂಪುರೇಷೆ ಹೀಗಿರುತ್ತೆ. ಮೊದಲು ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಂತರದಲ್ಲಿ ಮುಕ್ತ ಸಂವಾದಕ್ಕೆ ಅವಕಾಶವಿರುತ್ತೆ. ಆಗ ನೀವು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ನಮ್ಮ ಆಸ್ಪತ್ರೆ ತಜ್ಞ ವೈದ್ಯರ ತಂಡದ ಜೊತೆಗೆ ನೀವು ಸಮಾಲೋಚನೆಯನ್ನು ನಡೆಸಬಹುದು. ಮುಕ್ತವಾದ ಸಂವಾದಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಮಾನಸ್ ER, ಮನೋವೈದ್ಯರು, ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರು ಆಗಮಿಸಿದ್ದಾರೆ. ಇವರು ಮದ್ಯವ್ಯಸನ ವಿಮುಕ್ತಿಯಲ್ಲಿ ಚಿಕಿತ್ಸೆಯ ಮಹತ್ವ ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ನಂತರದಲ್ಲಿ ಮುಕ್ತ ಸಂವಾದ, ಆಗ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಈಗಾಗಲೇ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದವರಲ್ಲಿ ಒಂದೆರಡು ವಿನಂತಿಗಳಿವೆ. ದಯವಿಟ್ಟು ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಮುಕ್ತ ಸಂವಾದ ಬರುವವರೆಗೂ ಎಲ್ಲರೂ ಶಾಂತ ಚಿತ್ರವಾಗಿ ಆಲಿಸಬೇಕು. ನಂತರದಲ್ಲಿ ನಿಮ್ಗೆ ಪ್ರಶ್ನೆ ಕೇಳುವ ಅವಕಾಶ ಇರುತ್ತೆ. ಒಬ್ರು ಮಾತಾಡುವಾಗ ಮತ್ತೊಬ್ರು ಮಾತಾಡಿ ಗದ್ದಲ ಉಂಟು ಮಾಡಬಾರ್ದು. ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ಕರೆಯನ್ನು ಸ್ವೀಕರಿಸಿ ಮಾತನ್ನ ಕೇಳಬೇಕು. ಹಾಗೆ ಪ್ರಶ್ನೆಯನ್ನು ಕೇಳ್ತಾ ಹಿಂದಿನ ಗದ್ದಲಗಳು ಕೇಳಿಸ್ತಾ ಇರೋ ರೀತಿಯಲ್ಲಿ ಪ್ರಶಾಂತವಾದ ಪರಿಸರದಲ್ಲಿ ನೀವು ಕೂತ್ಕೊಂಡು ಪ್ರಶ್ನೆಯನ್ನು ಕೇಳಬೇಕು ಅಂತ ವಿನಂತಿಸ್ಕೊತೇನೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ನಮಗೆ ಪ್ರಶ್ನೆಗಳಿದೆ, ಏನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಕೇಳಬೇಕು, ಆದ್ರೆ ನಾನು ಹೆಸರು, ಊರು, ಗುರುತು, ಪರಿಚಯವನ್ನು ಹೇಳ್ಕೊಳ್ಳೋದಕ್ಕೆ ನಮಗೆ ಮುಜುಗರ ಆಗುತ್ತೆ ಅನ್ನೋ ಪರಿಸ್ಥಿತಿ ಇದ್ದಲ್ಲಿ ನೀವು ನಿಮ್ಮ ಹೆಸರು, ಗುರುತು ಅಥವಾ ಯಾವುದೇ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಹಾಗೆ ನಾವು ಸಹ ನಿಮ್ಮ ಗೌಪ್ಯತೆಯನ್ನ ಕಾಪಾಡ್ತೀವಿ, ನಿಮ್ಮ ವಿವರಗಳನ್ನ ಸಂಗ್ರಹಿಸೋದಿಲ್ಲ ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇನ್ನೇನು ಸಮಯ ಆಗಿದೆ. ನಮ್ಮ ಎಲ್ಲ ಸ್ನೇಹಿತರು ಸೇರ್ಕೊಂಡಿದ್ದಾರೆ ಅನ್ಕೋತೀನಿ. ಇವತ್ತು ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಂದು ನಮ್ಮ ಜೊತೆ ಅವರು ಇವತ್ತಿನ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಈಗಾಗಲೇ ಇದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್ ಮಾನಸ್ ER ಅವರು, ಮನೋವೈದ್ಯರು, ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ. ಇವರು ಮದ್ಯವ್ಯಸನ ವಿಮುಕ್ತಿಯಲ್ಲಿ ಚಿಕಿತ್ಸೆಯ ಮಹತ್ವ ಎಂಬ ವಿಚಾರವಾಗಿ ನಮ್ಮ ಜೊತೆ ಇವತ್ತು ಮಾತಾಡ್ತಾರೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಕೇಳಿಸ್ತಾ ಇಲ್ಲ? *6. ಈಗ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು ಸಚಿನ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ಏನು ಅಂತಂದ್ರೆ ಮದ್ಯವ್ಯಸನ ವಿಮುಕ್ತಿಯಲ್ಲಿ ಚಿಕಿತ್ಸೆಯ ಮಹತ್ವ. ಅಂದ್ರೆ ಆಲ್ಕೋಹಾಲ್ ಡಿ ಅಡಿಕ್ಷನ್, ಆಲ್ಕೋಹಾಲ್ ಇರುವಂತ ಸಮಸ್ಯೆಗೆ ಯಾವ ರೀತಿಯ ಚಿಕಿತ್ಸೆಗಳಿದಾವೆ, ಬರೀ ಮಾತ್ರೆ ಇದೆಯಾ, ಕೌನ್ಸಿಲಿಂಗ್ ಇದೆಯಾ, ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಇದೆ, ಅದ್ರ ಬಗ್ಗೆ ಹೇಳಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಚಿಕಿತ್ಸೆ ಅಂತಂದ್ರೆ ಫಸ್ಟ್ ಬರ್ತಿದಂಗೆ ನಮ್ಗೆ ಎಲ್ಲಾರ್ಗು ಹೇಳುವಂಥದ್ದು ಏನಂದ್ರೆ, ಸರ್ ಇವ್ರಿಗೆ ಒಂಚೂರು ಕೌನ್ಸಿಲಿಂಗ್ ಕೊಡಿ, ಓಕೆ, ಸೊ ಅಥವಾ ಒಂದ್ ಸ್ವಲ್ಪ ಮಾತ್ರೆ ಬೇಕಾ, ಮಾತ್ರೆ ಕೊಡಿ. ಮುಖ್ಯವಾಗಿ ಹೇಳೋದೇನು ಅಂದ್ರೆ, ಎಲ್ರಿಗೂ ಮನ್ಸಲ್ಲಿರೋದು ಏನಿದೆ ತೆಗೆದು ಹಾಕಿ. ಸೊ ಈ ರೀತಿಯಾಗಿ ಫಸ್ಟ್ ನಮ್ಗೆ ಎಲ್ಲಾರು ಬರುವಂತದ್ದು. ಆಲ್ಕೋಹಾಲ್ ಕುಡಿಲಿಕ್ಕೆ ಏನು ಕಾರಣ ಇಲ್ಲ, ಮನೇಲಿ ಸಮಸ್ಯೆ ಇಲ್ಲ, ಅಥವಾ ಮನೇಲಿ ಸಮಸ್ಯೆ ಇದ್ರೆ ನಮ್ಗೆ ಹೇಳ್ಕೊಳಲ್ಲ, ಅವ್ನು ಏನಿದೆ ಅವ್ನ ಮನ್ಸಲ್ಲಿ ಹೇಳೋದಿಲ್ಲ, ಸೊ ಕೌನ್ಸಿಲಿಂಗ್ ಮಾಡಿ ತೆಗೀರಿ. ಫಸ್ಟ್ ಸಲ ಬರ್ತಿರ್ಬೇಕಾದ್ರೆ ಎಷ್ಟೋ ಬರುವಂತ ವ್ಯಕ್ತಿಗಳಾಗಿರ್ಬೋದು, ಅವ್ರ ಕುಟುಂಬದವರಾಗ್ಲಿ ಇದೇ ಮನ್ಸಿನಲ್ಲಿ ಇಟ್ಕೊಂಡು ಬರ್ತಾರೆ. ಓಕೆ, ಸೊ ಬಟ್ ಏನು ಅಂದ್ರೆ ಆಲ್ಕೋಹಾಲ್ ಚಿಕಿತ್ಸೆ ಪಡಿಬೇಕಾದ್ರೆ ಹಂತವಾಗಿ ಸಮಸ್ಯೆಗಳು ಬರುತ್ತೆ. ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಫಸ್ಟ್ನೇ ದಿವಸನೇ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫಸ್ಟ್ ಸಮಸ್ಯೆ ಏನಿದೆ ಅಂತ ತಿಳ್ಕೊಬೇಕಾಗ್ತದೆ. ನಿಮಗೆ ಮನ್ಸಲ್ಲಿರೋದನ್ನ ಒಂದೇ ದಿವಸದಲ್ಲಿ ಹೇಳ್ಕೊಳಿಕ್ ಆಗೋದಿಲ್ಲ. ಈ ರೀತಿ ನಾನಾ ರೀತಿಯ ಒಂದು ಅಡಚಣೆಗಳು ಇರ್ತವೆ. ಸೊ ಹಾಗಾಗಿ
ಫಸ್ಟ್ ನಿಮ್ಗೆ ಏನು ಸಮಸ್ಯೆ ಇದೆ, ಏನು ಕಾರಣಗಳಿದೆ, ಕುಡಿಲಿಕ್ಕೆ ಏನು ಕಾರಣಗಳಿದಾವೆ, ಏನು ಕಾರಣ ಇಲ್ಲದವರು ಕುಡಿಯೋವಂಥ ಇರ್ತದೆ, ಬರೀ ಆಸೆಗೋಸ್ಕರ ಕುಡಿಯುವಂಥದ್ದು, ಅದು ಒಂದು ರೀತಿಯಲ್ಲಿ ಚಾಲೆಂಜು, ಅಥವಾ ಅದು ಒಂದು ರೀತಿಯಲ್ಲಿ ನಿಮ್ಮ ಕುಡ್ತದಕ್ಕೆ ಕುಡ್ತ ಕಂಟಿನ್ಯೂಸ್ ಮಾಡ್ಲಿಕ್ಕೆ ಅದು ಕೂಡ ಒಂದು ಕಾರಣ. ಸೊ ಹೀಗೆ ಕಾರಣಗಳು ಇರ್ತದೆ, ಆ ಕಾರಣಗಳನ್ನ ತಿಳ್ಕೊಬೇಕಾಗ್ತದೆ. ಹಣಕಾಸಿನ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಏನೋ ಒಂದು ಫೇಲ್ಯೂರ್ ಆಗಿರುವಂಥದ್ದು, ರಿಲೇಶನ್ಶಿಪ್ ಇಶ್ಯೂಸು, ಮರೆಟಲ್ ಇಶ್ಯೂಸ್ ಆಗಿರ್ಬೋದು, ಮದುವೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾಗಿ ಫ್ರೆಂಡ್ಸ್ ಜೊತೆ ಜಗಳ ಆಗಿರುವಂಥದ್ದು, ಈ ರೀತಿಯಾಗಿ ಪ್ರಾಪರ್ಟಿ ಇಶ್ಯೂಸು. ಸೊ ಒಂದಲ್ಲ ಒಂದು ಕಾರಣಗಳಿಂದ ನಾವು ಕುಡ್ತ ಚಟಕ್ಕೆ ಒಳಗಾಗಿರೋ ಚಾನ್ಸ್ ಇರ್ತದೆ. ಸೊ ಇದು ಬೇಕಾಗ್ತದೆ. ಇದ್ರ ಜೊತೆಗೆ ದೈಹಿಕ ಸಮಸ್ಯೆಗಳು ಇರ್ತದೆ. ಸೊ ಮನೆಯಲ್ಲಿ ಬೇರೆ ಇನ್ಯಾರಿಗೋ ದೀರ್ಘಕಾಲೀನ ಸಮಸ್ಯೆಗಳಿರುತ್ತೆ, ಕ್ಯಾನ್ಸರ್ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಸಂಬಂಧಪಟ್ಟದ್ದಾಗಿರ್ಬೋದು, ಅವ್ರಿಗೇನೋ ಒಂದು ರೀತಿ ಕಾಣುತ್ತೆ, ಈ ರೀತಿಯಾಗಿ ಕುಡ್ತದ ಸಮಸ್ಯೆಗೆ ಒಳಗಾಗೋ ಚಾನ್ಸ್ ಇರ್ತದೆ. ಸೊ ಆ ಕಾರಣಗಳು ತಿಳ್ಕೊಬೇಕಾಗ್ತದೆ. ಸೊ ಇದರೆಲ್ಲ ಕಾರಣ ತಿಳ್ಕೊಂಡಾದ ನಂತರ ಕೆಲವೊಂದು ರಕ್ತ ಪರೀಕ್ಷೆಗಳು ಮಾಡಿದ ನಂತರ ನಾವು ಚಿಕಿತ್ಸೆಗೆ ಮಾಡೋದಕ್ಕೆ ಆಗ್ತದೆ. ಓಕೆ. ಸೊ ಮೊದಲನೇದಾಗಿ ಚಿಕಿತ್ಸೆ ಅಂತ ಬಂದ್ರೆ ಓವರ್ ಆಲ್ ಬ್ರಾಡ್ ಆಗಿ ಕ್ಲಾಸಿಫೈ ಮಾಡಿ ಹೇಳಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಮಗೆ ಔಷಧಿಗಳು ಇರ್ತವೆ, ಆಲ್ಕೋಹಾಲ್ ಡಿಅಡಿಕ್ಷನ್ ಮಾಡಲಿಕ್ಕೆ ಔಷಧಿಗಳು ಇರ್ತವೆ, ಅದರ ಜೊತೆಗೆ ಕೌನ್ಸಿಲಿಂಗ್ ಕೂಡ ಇರ್ತದೆ. ಸೊ ಕೌನ್ಸಿಲಿಂಗ್ ಅಲ್ಲಿ ಅಂತಂದ್ರೆ ಏನು ಮಾತಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಏನು ಮನಸ್ಸಿನ ಪರಿವರ್ತನೆಗಳು ಹೇಗೆ ಮಾಡ್ಕೋಬೇಕು, ಕುಡ್ತದ ಆಸೆ ಬಗ್ಗೆ ಬಂದಾಗ ಅಥವಾ ಕುಡ್ತ ಬಗ್ಗೆ ಏನು ತಿಳ್ಕೊಬೇಕಾಗಿರುವಂತ ವಿಚಾರಗಳಾಗಿರ್ಬೋದು, ಆ ರೀತಿಯಾಗಿ ಹೋಗೋದೇ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಅಂತ ಹೇಳುವಂಥದ್ದು. ಸೊ ಮೊದಲನೇದಾಗಿ ಔಷಧಿ ಬಗ್ಗೆ ಮಾತಾಡ್ತೀನಿ. ಸೊ ಔಷಧಿಯಲ್ಲಿ ಮಾಡ್ತಾ ಹೋದಾಗ 2 ಫೇಸಸ್ ಅಲ್ಲಿ ಮಾಡ್ತೇವೆ. ಫಸ್ಟ್ ಫೇಸ್ ಅಂತ ಅಂದ್ರೆ ಅಕ್ಯೂಟ್ ಫೇಸ್ ಅಲ್ಲಿ ಏನ್ ಬರ್ತದೆ ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಡಿಟಾಕ್ಸಿಫಿಕೇಶನ್ ಅಂತ ಬಂದಾಗ ಫಸ್ಟ್ ಎಲ್ಲರೂ ಆಸ್ಪತ್ರೆಗೆ ಬಂದಾಗ ಆಲ್ಕೋಹಾಲ್ ಬಿಟ್ಟಿರ್ತಾರೆ, 1 ದಿವಸ ಆಗಿರುತ್ತೆ, 2 ದಿವಸ ಆಗಿರುತ್ತೆ, ಅಥವಾ ಆಸ್ಪತ್ರೆಗೆ ಬರುವ ಕೆಲವು ಗಂಟೆಗಳ ಮುಂಚೆ ಕುಡ್ದಿರ್ತಾರೆ. ಸೊ ಅವಾಗ ಏನಾಗ್ತದೆ ಅಂತಂದ್ರೆ ನಡುಕ ಅಂದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಇರ್ತದೆ. ವಿಡ್ರಾವಲ್ ಸಿಂಪ್ಟಮ್ಸ್ ಅಂದ್ರೆ ಎಲ್ರಿಗೂ ಕೆಲವೊಂದು ಅನುಭವ ಇರ್ತದೆ, ಕೈಕಾಲು ನಡ್ಕ ಬರುವಂತದ್ದು, ನಿದ್ದೆ ಕಮ್ಮಿ ಆಗಿರುವಂತದ್ದು, ಆಮೇಲೆ ಹೊಟ್ಟೆ ಹಸು ಇಲ್ಲ, ಮನಸ್ಸಿಗೆ ಕಿರಿಕಿರಿ, ತುಂಬಾ ಸ್ವೆಟಿಂಗ್ ಆಗುವಂತದ್ದು, ಈ ಒಂದು ಫೇಸ್ಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತದೆ. ಸೊ ಇದರಲ್ಲಿ 2 ತರದ್ದು ಇರ್ತದೆ, ಒಂದು ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್, ಇನ್ನೊಂದು ಕಾಂಪ್ಲಿಕೇಟೆಡ್ ವಿಡ್ರಾವಲ್. ಅಂತಂದ್ರೆ ಸಾಮಾನ್ಯವಾಗಿ ಆಗುವಂತ ನಡಕ ಸನ್ನಿ, ಕಾಂಪ್ಲಿಕೇಟೆಡ್ ನಡಕ ಸನ್ನಿ ಅಂತ ಹೇಳ್ತದೆ. ಸಾಮಾನ್ಯವಾಗಿ ಕೈಕಾಲು ನಡಕ ಅದೆಲ್ಲ ಇದ್ರೆ, ಬೇರೆ ಆ ತರದ ಸಮಸ್ಯೆ ಇಲ್ಲ ಅಂದ್ರೆ ಅದು ಸಿಂಪಲ್ ವಿಡ್ರಾವಲ್ ಅಥವಾ ಅನ್ಕಾಂಪ್ಲಿಕೇಟೆಡ್ ಅಂತ ಹೇಳ್ತದೆ. ಆ ಸಮಯದಲ್ಲಿ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಔಷಧಿ ಕೊಡ್ತೀವಿ, ಬೆಂಜೋಡೈಜೆಪಿನ್ಸ್ ಅಂತ ಕೊಡ್ತೀವಿ, ಲೋರಾಜೆಪಾಮ್ ಅಥವಾ ಡೈಜೆಪಾಮ್ ಅಥವಾ ಬೇರೆ ಏನಾದ್ರು ಕೊಡ್ತೇವೆ. ಸೊ ಏನಕ್ಕೆ ಕೊಡ್ತೇವೆ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ತಳಮಳ, ಈ ಒಂದು ಕೈ ನಡಕ ಆಗಿರ್ಬೋದು, ಸಂತ ಆಗ್ತಿರ್ಬೋದು, ಸ್ವೆಟಿಂಗ್ ಆಗ್ತಾ ಇರ್ಬೋದು, ಸೊ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ನಾವು ಇದನ್ನ ಈ ಮಾತ್ರೆಗಳನ್ನ ಕೊಡ್ತೀವಿ. ಇದ್ರ ಜೊತೆಗೆ ಎಷ್ಟೋ ಜನಕ್ಕೆ ನಿದ್ದೆ ಕಮ್ಮಿ ಆಗಿರ್ತದೆ ಆಲ್ಕೋಹಾಲ್ ಸೇವನೆ ಮಾಡ್ತಾ, ಸೊ ಅದನ್ನ ನಿದ್ದೆಯನ್ನು ಸರಿಪಡಿಸ್ಲಿಕ್ಕೂ ಈ ಮಾತ್ರೆಗಳು ಬೇಕು. ಸೊ ಅದರ ಜೊತೆಗೆ ಹೊಟ್ಟೆ ಹಸು ಸರಿ ಆಗ್ತಾ ಇರೋದಿಲ್ಲ, ಊಟ ಸೇವನೆ ಸರಿ ಮಾಡ್ತಾ ಇರೋದಿಲ್ಲ, ಸೊ ಆ ಒಂದು ವಿಚಾರಕ್ಕೂ ಕೂಡ ನಾವು ಗ್ಯಾಸ್ಟ್ರಿಕ್ ಅಂಶವನ್ನು ಮಾತ್ರೆಗಳು ಕೊಡ್ತೀವಿ. ಇದರ ಜೊತೆಗೆ ವಿಡ್ರಾವಲ್ ಸಮಸ್ಯೆಯಲ್ಲಿ ಬಂದು ಮುಖ್ಯವಾಗಿ ಕೊಡಬೇಕಾಗಿರುವಂತಹ ಮಾತ್ರೆಗಳು ಅಂತಂದ್ರೆ ಪೌಷ್ಟಿಕಾಂಶತೆಯನ್ನು ಸರಿಪಡಿಸುವಂತದ್ದು. ಅಂತಂದ್ರೆ ಡಿಹೈಡ್ರೇಷನ್ ಅಂತಂದ್ರೆ ಊಟ ನೀರು ಸೇವನೆ ಮಾಡ್ದಲೇ ಇದ್ರೆ ತುಂಬಾ ನಾಲ್ಗೆ ಡ್ರೈ ಆಗಿರ್ತದೆ, ಸ್ಕಿನ್ ಕೂಡ ತುಂಬಾ ಡ್ರೈ ಆಗಿರ್ತದೆ, ಮುಖ ಒತ್ತಗಾಗಿರ್ತದೆ. ಈ ತರ ಪರಿಸ್ಥಿತಿಯಲ್ಲಿ ಇದ್ದಾಗ ಸ್ವೆಟಿಂಗ್ ಜಾಸ್ತಿ ಆಗಿರ್ತದೆ. ಈ ತರ ಪರಿಸ್ಥಿತಿಯಲ್ಲಿ ಇದ್ದಾಗ ಅವರಿಗೆ ನೀರಿನ ಬವಣೆ ಆಗಿರ್ತದೆ, ಕಮ್ಮಿ ಆಗಿರ್ತದೆ. ಅದನ್ನ ಡ್ರಿಪ್ಸ್ ಮೂಲಕ, ಫ್ಲೂಯಿಡ್ ಮೂಲಕ, ಗ್ಲೂಕೋಸ್ ಮೂಲಕ ಅದನ್ನ ಪೂರೈಕೆ ಮಾಡ್ಬೇಕಾಗ್ತದೆ. ಸೊ ಅದರ ಜೊತೆಗೆ ವಿಟಮಿನ್ ಅಂಶಗಳು ಅಂತ ಹೇಳಿದ್ರೆ ಪೌಷ್ಟಿಕಾಂಶತೆ ಕೊರತೆ, ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ವಿಟಮಿನ್ B1 ಅಂತ ಹೇಳ್ತೇವೆ, ಥೈಮಿನ್ ಅಂತ ಹೇಳ್ತೀವಿ. ಆ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಹೆಚ್ಚಿರ್ತದೆ ಆಲ್ಕೋಹಾಲ್ ಇದರಲ್ಲಿ. ಯಾಕೆಂದ್ರೆ ಆಲ್ಕೋಹಾಲ್ ಸೇವನೆ ಮಾಡಿದ ನಂತರ ಅದು ಮೆಟಬಲೈಸ್ ಆಗ್ಬೇಕಲ್ಲ, ದೇಹದಲ್ಲಿ ಕರಗ್ಬೇಕಲ್ಲ. ಸೊ ಅದಕ್ಕೆ ಅದನ್ನ ಕರಗಿಸ್ಲಿಕ್ಕೆ ಕೆಲವೊಂದು ನಮ್ಮಲ್ಲಿ ದೇಹದಲ್ಲಿ ಇರುವಂತ ಎಂಜೈಮ್ಸ್ ಈ ವಿಟಮಿನ್ ತುಂಬಾ ಉಪಯೋಗಿಸುತ್ತೆ. ಓಕೆ. ಸೊ ಆ ವಿಟಮಿನ್ ಅಂಶ ನಮ್ಮಲ್ಲಿ ತುಂಬಾ ಬೇಕಾಗಿರೋದ್ರಿಂದ ಆಲ್ಕೋಹಾಲ್ ಸೇವನೆ ಜಾಸ್ತಿ ಆದಷ್ಟು ವಿಟಮಿನ್ ಅಂಶ ಕಮ್ಮಿ ಆಗ್ತದೆ. ಓಕೆ. ಅದರ ಜೊತೆಗೆ ನೀವು ತಿನ್ನುವಂತ ಆಹಾರ ಕೂಡ ಸೇವನೆ ಕಮ್ಮಿ ಆಗಿರ್ತದೆ, ಹಾಗಾಗಿ ಪೌಷ್ಟಿಕಾಂಶತೆ ಕೊರತೆ ಜಾಸ್ತಿ ಇರ್ತದೆ. ಸೊ ವಿಟಮಿನ್ B1 ಅನ್ನು ನಾವು ಇಂಜೆಕ್ಷನ್ ಮೂಲಕ ಕೊಡ್ತಾ ಹೋಗ್ತಾ ಇರ್ತೀವಿ. ಓಕೆ. ಯೂಶಲಿ ಫಸ್ಟ್ ಇಂಜೆಕ್ಷನ್ ಮೂಲಕ ಕೊಡ್ತೀವಿ, ನಂತರ ಓರಲಿ ಕೂಡ ಕೊಡ್ತೀವಿ.
ಸೊ ಇಷ್ಟು ಡಿಟಾಕ್ಸಿಫಿಕೇಶನ್ ಬಗ್ಗೆ ಮೊದಲನೇ ಹಂತದಲ್ಲಿ ಬರುವಂತದ್ದು. ಇದರ ಜೊತೆಯಾಗಿ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಥವಾ ನಡುಕ ಸನ್ನಿ ಅಂತ ಬರ್ತದೆ. ನಡುಕ ಸನ್ನಿ ಅಂದಾಗ ಇದೇ ವಿಡ್ರಾವಲ್ ಸಿಂಟಮ್ಸ್ ಯಾವಾಗ ಆಲ್ಕೋಹಾಲ್ ಬಿಟ್ಟಾಗ ಆಗಿರ್ತದೆ ಅದು ಜಾಸ್ತಿ ಆಗಿರ್ತದಲ್ಲ, ಸೊ ಅದು ಜಾಸ್ತಿ ಆಗಿದ್ದಾಗ ಏನಾಗ್ತದೆ, ಕೈಕಾಲು ನಡುಕ ಜಾಸ್ತಿ ಆಗಿರುತ್ತೆ, ಇನ್ನ ಜಾಸ್ತಿ ಇರ್ತದೆ. ಮತ್ತೆ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸುತ್ತಮುತ್ತ ಏನಿದೆ ಅಂತ ಗೊತ್ತಾಗೋದಿಲ್ಲ. ಯಾರೋ ಪೊಲೀಸರು ಬಂದು ನನಗೆ ಹಿಡ್ಕೊಂಡು ಹೋಗ್ಬಿಡ್ಬೋದು ಅಥವಾ 4-5 ಜನ ಬಂದು ನನಗೆ ಹೊಡಿಬೋದು ಅನ್ನೋ ಭ್ರಮೆ ಇರ್ತದೆ. ನೀವು ಏನ್ ಕೆಲಸ ಮಾಡ್ತಿರ್ತೀರಿ ಅದ್ರ ಬಗ್ಗೆ ಮಾತಾಡುವಂಥದ್ದು. ಅಂದ್ರೆ ಮನೇಲಿದ್ರು ಕೂಡ ನಿಮ್ಗೆ ಅನ್ಸೋದು, ನಾನು ಫಾರ್ ಎಕ್ಸಾಂಪಲ್ ಈಗ ಆಟೋ ಡ್ರೈವ್ ಮಾಡ್ತಾ ಇದ್ರೆ, ನಾನು ಆಟೋ ಡ್ರೈವ್ ಮಾಡ್ತಾ ಇದ್ದೀನಿ, ಯಾರು ಪ್ಯಾಸೆಂಜರ್ ಬಂದಿದ್ದಾರೆ, ಅವ್ರನ್ನ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಸೊ ಈ ತರದ ಹಲವು ಭ್ರಮೆಗಳ ಮಾತುಗಳನ್ನು ನೀವು ಕೇಳಿ ಬರ್ತಾ ಇರ್ತಾರೆ, ಆಯ್ತಾ. ಸೊ ಹಾಗಾಗಿ ಆ ರೀತಿ ಮಾಡ್ತಾ ಹೋಗುವಂಥದ್ದು ಜಾಸ್ತಿ ಆಗ್ತದೆ. ಪ್ಲಸ್ ಇದ್ರ ಜೊತೆಗೆ ಈ ಒಂದು ಕಾಂಪ್ಲಿಕೇಟೆಡ್ ನಡುಕ ಸನ್ನಿ ವಿಚಾರದಲ್ಲಿ ಏನಾಗ್ತದೆ ಅಂತಂದ್ರೆ, ಲ್ಯಾಕ್ ಆಫ್ ಓರಿಯಂಟೇಶನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಎಲ್ಲಿದ್ದೀವಿ, ಹಗಲಾಗಿದ್ಯಾ ರಾತ್ರಿ ಆಗಿದೆಯಾ, ಎಲ್ಲಿದ್ದೀವಿ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆ ಒಂದು ಪರಿಸ್ಥಿತಿಗೆ ಹೋಗೋ ಚಾನ್ಸಸ್ ಹೆಚ್ಚಾಗಿರ್ತದೆ. ಓಕೆ, ಸೊ ಹಾಗಾಗಿ ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅವಾಗ ಅಗೇನ್ ಈ ಏನು ಹೇಳಿದ್ರು ಬೆಂಜೋಡಿazepines ಆಗಲಿ, ಪೌಷ್ಟಿಕಾಂಶ ಥೈಮಿನ್ ಕೊಡೋದಾಗ್ಲಿ, ಅದೆಲ್ಲದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದಲ್ಲೇ ಇದ್ರೆ ಎಷ್ಟೋ ತೀವ್ರ ಮಟ್ಟದ ಹಂತಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರ ಜೊತೆಗೆ ವರ್ನಿಕೇಸ್ ಎನ್ಕಫಲೋಪತಿ ಅಂತ ಹೇಳ್ತೀವಿ, ಸೊ ಆ ಒಂದು ಕಾಯಿಲೆಗೆ ಬರೋ ಚಾನ್ಸಸ್ ಹೆಚ್ಚು. ಸೊ ವಿಟಮಿನ್ B1 ಸೇವನೆ ಮಾಡ್ತಾ ಅದನ್ನ ಕೊಡ್ತಾ, ಪ್ಲಸ್ ಹೈಡ್ರೇಷನ್ ಫ್ಲೂಯಿಡ್ಸ್ ಕೊಡ್ತಾ, ಇದ್ರ ಜೊತೆಗೆ ಬೆಂಜೋಡಿazepines ಕೊಡ್ತಾ ಇದ್ರೆ ಆ ಹಂತಕ್ಕೆ ಹೋಗುವಂಥದ್ದು, ಬೇರೆ ಉಳಿದ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗ್ತದೆ. ಓಕೆ, ಈ ಫೇಸ್ ಇಂದ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, 1 ವಾರನೂ ಆಗ್ಬೋದು, 10 ದಿವಸನೂ ಆಗ್ಬೋದು, ಬಟ್ ಬರ್ತಾರೆ, ಸ್ವಲ್ಪ ಟೈಮ್ ತಗೊಳ್ತದೆ. ಓಕೆ, ಇದ್ರ ಜೊತೆಗೆ ನೆಕ್ಸ್ಟ್ ಇದು ಅಕ್ಯೂಟ್ ಫೇಸ್ ಅಲ್ಲಿ ಮೇನ್ಲಿ ಡಿಟಾಕ್ಸಿಫಿಕೇಶನ್ ಅಥವಾ ನಿಮ್ಮ ವಿಡ್ರಾವಲ್, ಕೈಕಾಲು ನಡುಕ ಆಗ್ಲಿ, ವಿಚಿತ್ರ ಮನೋಭಾವ ಪರಿಸ್ಥಿತಿ ಆಗ್ಲಿ, ಓಕೆ, ಈ ಪರಿಸ್ಥಿತಿನ ಟ್ರೀಟ್ ಮಾಡೋದೇ ಫಸ್ಟ್ ಫೇಸ್ ಅಂತ ಹೇಳ್ತೀವಿ, ಡಿಟಾಕ್ಸಿಫಿಕೇಶನ್ ಅಂತ ಹೇಳುವಂಥದ್ದು. ಇನ್ನು ಸೆಕೆಂಡ್ ಫೇಸ್, ಈ ಫೇಸ್ ಇಂದ ಎಲ್ಲ ಹೊರಗೆ ಬಂದ ನಂತರ ಅವಾಗ ನೆಕ್ಸ್ಟ್ ಸೆಕೆಂಡ್ ಫೇಸ್ ಅಲ್ಲಿ ಮುಖ್ಯವಾದ ಫೇಸ್ ಏನು ಅಂತಂದ್ರೆ ಅದು ಮೇಂಟೆನೆನ್ಸ್ ಫೇಸ್ ಅಂತ ಹೇಳ್ತೇವೆ. ಮೇಂಟೆನೆನ್ಸ್ ಫೇಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಇದರಿಂದ ಹೊರಗೆ ಬಂದಿರ್ತೀರಿ, ಸೊ ನಿಮಗೆ ಸ್ವಲ್ಪ ಅರಿವು ಇರ್ತದೆ, ಈಗ ನಂಗೆ ಏನ್ ಸಮಸ್ಯೆ ಆಗ್ತದೆ, ಆ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನಿಮಗೆ ಮನಸ್ಸಿರ್ತದೆ. ಈ ಮೇಂಟೆನೆನ್ಸ್ ಫೇಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಬೇರೆ ರೀತಿಯ ಮಾತ್ರೆಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಯಾವ ರೀತಿ ಮಾತ್ರೆ ಅಂತಂದ್ರೆ, ನಿಮಗೆ ಕುಡಿಯುವ ಆಸೆಯನ್ನು ಕಮ್ಮಿ ಮಾಡುವಂತಹ ಮಾತ್ರೆಗಳಿರುತ್ತೆ, ಸೊ ಅದನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಅದರ ಜೊತೆಯಲ್ಲಿ ಒಂದು ಡೈಸಲ್ಫ್ರಾಮ್ ಅನ್ನುವಂತ ಒಂದು ಮಾತ್ರೆ ಬರ್ತದೆ, ಆ ಮಾತ್ರೆ ಕೂಡ ಹಾಕ್ತೇವೆ. ಈ ಮಾತ್ರೆ ಫೇಮಸ್ ಆಗಿ ನೀವು ಕೇಳುವಂತ ಮಾತ್ರೆ ಏನು ಅಂತಂದ್ರೆ, ಕುಡಿದ್ರೆ ರಿಯಾಕ್ಷನ್ ಆಗುವಂತ ಮಾತ್ರೆ ಕೊಡಿ ಅಂತ ಹೇಳಿರ್ತಾರೆ. ಸೊ ಅದೇ ಮಾತ್ರನೇ ಇದು ಡೈಸಲ್ಫ್ರಾಮ್ ಅಂತ. ಆದ್ರೆ ಇದು ಏನು ಅಂತಂದ್ರೆ, ನಿಮ್ಮ ಒಪ್ಪಿಗೆ ಪತ್ರ, ಯೂಶಲಿ ನೀವು ನೋಡಿರ್ತೀರಿ, ನಿಮ್ಮ ಒಪ್ಪಿಗೆ ಪತ್ರ, ಯಾರು ರೋಗಿಗಳು ಇರ್ತಾರೆ ಅವರಿಗೆ ಒಪ್ಪಿಗೆ ತಗೊಂಡು, ಮತ್ತೆ ಅವ್ರ ಕುಟುಂಬದವ್ರನ್ನ ಒಪ್ಪಿಗೆ ತಗೊಂಡು ಇದನ್ನ ಹಾಕುವಂಥದ್ದು. ಸುಮ್ಮನೆ ನಿಮ್ಮ ಪರಿಚಯ ಇಲ್ದಂಗೆ, ಗೊತ್ತಿಲ್ದಂಗೆ ಇದನ್ನ ಹಾಕ್ಲಿಕ್ಕೆ ಹೋಗುವಂಥದ್ದಲ್ಲ. ಸೊ ಅವಾಗ ಏನಾಗುತ್ತೆ, ನಿಮಗೆ ಅದ್ರ ಬಗ್ಗೆ ಇನ್ನೇನು ಇದ್ರ ಆಕ್ಷನ್ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ, ಸೊ ಡೈಸಲ್ಫ್ರಾಮ್ ಅನ್ನೋದು ಒಂದು ಮಾತ್ರೆ, ಇದು ತಗೊಂಡಾಗ ಸಮಸ್ಯೆ ಆಗೋದಿಲ್ಲ. ಈ ಮಾತ್ರೆಯನ್ನು ತಗೊಂಡು ಕುಡಿದಾಗ ಕೆಲವೊಂದು ರಿಯಾಕ್ಷನ್ ಆಗ್ತದೆ. ಏನಾಗುತ್ತೆ, ಮಾತ್ರೆ ತಗೊಂಡು ಆಲ್ಕೋಹಾಲ್ ತಗೊಂಡಾಗ ಏನಾಗ್ತದೆ ಅಂದ್ರೆ, ಕೈಕಾಲು ನಡುಕ ಬರ್ತದೆ, ಸುಸ್ತಾಗುತ್ತೆ, ಎದೆ ಬಡಿತ ತುಂಬಾ ಜೋರಾಗುತ್ತೆ, ಮುಖದಲ್ಲಿ ಸ್ವೆಟಿಂಗ್ ಆಗುತ್ತೆ, BP ಫ್ಲಕ್ಚುಯೇಷನ್ ಆಗುತ್ತೆ, ಕಮ್ಮಿ ಆಗೋ ಚಾನ್ಸ್ ಇರ್ತದೆ. ಹಾರ್ಟ್ ಏನು ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅನ್ನೋ ಒಂದು ಫೀಲಿಂಗ್ ಬರುತ್ತೆ, ತಲೆನೋವು ಬರುತ್ತೆ, ವಾಂತಿ ಬರುತ್ತೆ, ಸುಸ್ತಾಗ್ತದೆ. ಎಷ್ಟು ರೇರ್ ಚಾನ್ಸಸ್ ಅಲ್ಲಿ 1% ಚಾನ್ಸಸ್ ಅಲ್ಲಿ ಜೀವ ಹೋಗುವಂತ ಪರಿಸ್ಥಿತಿನೂ ಬರುತ್ತೆ. ಸೊ ಹೀಗಾಗಿ ಇಲ್ಲೇನಾಗುತ್ತೆ ಅಂತಂದ್ರೆ, ಈ ಒಂದು ಭಯಕ್ಕೆ, ಈ ಒಂದು ರಿಯಾಕ್ಷನ್ಗೆ ಭಯ ಆಗಿರೋದ್ರಿಂದ ನಾವು ಆಲ್ಕೋಹಾಲ್ ಇಂದ ದೂರ ಉಳ್ಕೊಳ್ಳೋದಕ್ಕೆ ಆಲೋಚನೆ ಮಾಡ್ತೀವಿ. ಅಯ್ಯೋ ಕೂಡಿದ್ರೆ ಜೀವಕ್ಕೆ ತೊಂದರೆ ಆಗ್ಬೋದು, ಸುಸ್ತಾಗ್ಬೋದು, ಆಯ್ತಾ. ಈ ತರದ್ದು ಒಂದು ಸಮಸ್ಯೆಗೆ ಏನಾಗುತ್ತೆ ಅಂತಂದ್ರೆ, ಅದರಿಂದ ಆಲ್ಕೋಹಾಲ್ ಇಂದ ಬೇಡ, ಅದರಿಂದ ನಾವು ದೂರ ಉಳ್ಕೊಳ್ಳೋದೇ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಅನಿಸ್ಕೊಳ್ತಾ ಹೋಗ್ತೇವೆ. ಓಕೆ, ಸೊ ಅದು ಈ ಡೈಸಲ್ಫ್ರಾಮ್ ಮಾಡುವಂಥದ್ದು. ಓಕೆ, ಸೊ ಹಾಗಾಗಿ ನಿಮಗೆ ಗೊತ್ತಿದ್ದು ಈ ಮಾತ್ರೆಯನ್ನು ಹಾಕಿದಾಗ ಏನಾಗುತ್ತೆ, ಧೈರ್ಯ ಬರ್ತದೆ, ನಾನು ಕುಡ್ತಾ ಬಿಡ್ಬೋದು, ಮನಸ್ಸು ಸ್ಥಿರವಾಗಿರ್ತದೆ. ಓಕೆ, ನಿಮ್ದು ಮೋಟಿವೇಶನ್ ತರ ಆಗ್ತದೆ, ನಾನು ಕುಡ್ತಾ ಬಿಡ್ಬೋದು, ಕುಡ್ಕೊಂಡು ದೂರ ಉಳಿಬೋದು, ನನ್ನ ಮನಸ್ಸನ್ನು ನಾನು ಹತೋಟಿಯಲ್ಲಿ ಹಿಡ್ಕೋಬಹುದು ಅನ್ನೋ ಒಂದು ಮನೋಭಾವ ಜಾಸ್ತಿ ಆಗಿ ಬರ್ತದೆ. ಸೊ ಇನ್ನೂ ಒಂದು ಭಾಗದಲ್ಲಿ ಮಾತ್ರೆಗಳ ವಿಚಾರದಲ್ಲಿ ಆಂಟಿ ಕ್ರೇವಿಂಗ್ ಏಜೆಂಟ್ಸ್ ಅಂತ ಹೇಳಿದೆ.
ಅದು ಏನು ಅಂತಂದ್ರೆ ನಮ್ಮ ಕುರಿತ ಆಸೆಯನ್ನು ಕಮ್ಮಿ ಮಾಡುವಂಥದ್ದು. ಸೊ ಯೂಶಲಿ ಅದರಲ್ಲಿ ಬರುವಂಥದ್ದು ಏನು ಅಂತಂದ್ರೆ ನಾಲ್ಟ್ರಾಕ್ಸನ್ ಅಂತ ಹೇಳ್ತೇವೆ, ಅದು ಬರುವಂಥದ್ದು. ಎರಡನೇದು ಬರುವಂಥದ್ದು ಏನು ಅಂತಂದ್ರೆ ಅಕ್ಯಾಂಥ್ರೊಸೈಟ್ ಅಂತ ಹೇಳ್ತೇವೆ. ಸೊ ಇನ್ನು ಮೂರನೇದು ಬ್ಯಾಕ್ಲೋಫಿನ್. ಇದು ಸಾಮಾನ್ಯವಾಗಿ ಈ ಮೂರನ್ನ ಉಪಯೋಗಿಸುವಂಥದ್ದು. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಏನು ಅಂತಂದ್ರೆ ಕೆಲವೊಂದಿದೆ, ಆನ್ಲೈನ್ ಸೆಟ್ರು ಅಂತಿದೆ ಅಥವಾ ನಾಟೆಕ್ಟಲ್ ಅಂತಿದೆ, ಅದು ಯೂಶಲಿ ಅಷ್ಟು ಯೂಸ್ ಮಾಡೋದಿಲ್ಲ ಈಗ. ಈ ಮಾತ್ರೆಗಳ ಜೊತೆಗೆ ನಾಲ್ಟ್ರಾಕ್ಸನ್ ಆಗಲಿ, ಅಕ್ಯಾಂಥ್ರೊಸೈಟ್ ಆಗಲಿ ಅಥವಾ ಬ್ಯಾಕ್ಲೋಫಿನ್ ಆಗಲಿ, ಅದ್ರ ಜೊತೆಗೆ ಡೈಸಲ್ಫಾನ್ ಎರಡನ್ನೂ ಯೂಶಲ್ ಕಾಂಬಿನೇಷನ್ ಅಲ್ಲಿ ಕೊಡ್ತೇವೆ. ಕಾರಣ ಇಷ್ಟೇ, ಆಸೆಯನ್ನು ಕಮ್ಮಿ ಆಗ್ತದೆ, ಅದರಿಂದ ಬರುವಂತ ಹೆದರಿಕೆನೂ ಕಮ್ಮಿ ಆಗ್ತದೆ. ಈ ವಿಚಾರಕ್ಕೋಸ್ಕರ ಅದು ಡಬಲ್ ಎಫೆಕ್ಟಿವ್ಗೋಸ್ಕರ ಎರಡನ್ನೂ ಕಾಂಬಿನೇಷನ್ ಕೊಡ್ತೇವೆ. ಎರಡರಲ್ಲಿ ಬರೀ ಡೈಸಲ್ಫ್ರಾಮ್ ಮಾತ್ರ ತಗೊಂಡ್ರು ಚಾನ್ಸಸ್ ಇದೆ. ಸೊ ಆ ರೀತಿನೂ ಕೂಡ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ಇದರಲ್ಲಿ ಒಂದು ವಿಚಾರ ಇನ್ನೊಂದು ತಿಳ್ಕೊಬೇಕಾಗಿರೋದಂದ್ರೆ ಡೈಸಲ್ಫ್ರಾಮ್ ಎಫೆಕ್ಟ್, ಲೆಟ್ಸ್ ನೀವು ಮಾತ್ರೆ ತಗೊಳ್ಳೋಕೆ ಶುರು ಮಾಡ್ತೀರಿ, ಡೈಸಲ್ಫ್ರಾಮ್ ಮಾತ್ರೆ ತಗೋತಾ ಇದ್ದೀರಿ, 250 mg ಅಥವಾ 500 mg ತಗೋತಾ ಇದ್ದೀರಿ. ಯಾವ ತರ ಒಂದು ದಿವಸ ನಿಮ್ಗೆ ಮನಸ್ಸಲ್ಲಿ ಆಸೆ ಬರ್ತದೆ, ಮಾತ್ರೆ ಬಿಟ್ಬಿಡೋಣ, ರಿಯಾಕ್ಷನ್ ಆಗೋದಿಲ್ಲ, ಹೋಗಿ ಕುಡಿಯೋಣ ಅಂತ ಹೇಳಿ ಬೆಳಿಗ್ಗೆ ಅಥವಾ ಒಂದ್ ದಿವಸ ಮಾತ್ರೆ ಸ್ಕಿಪ್ ಮಾಡಿ ಮಾರನೇ ದಿವಸ ಕುಡಿಯಕ್ಕೆ ಹೋಗ್ತೀರಿ. ಆ ರೀತಿ ಮಾಡಿದಾಗ್ಲೂ ಈ ಮಾತ್ರೆ ಎಫೆಕ್ಟ್ ಇದ್ದೇ ಇರ್ತದೆ. ಈ ಮಾತ್ರೆ ಎಫೆಕ್ಟ್ ಸ್ವಲ್ಪ ಲಾಂಗ್ ಟೈಮ್ ಇರೋದ್ರಿಂದ ಮತ್ತಿರ್ಗ ನೀವು ಮಾತ್ರೆ ಬಿಟ್ಟು ಕೂಡ ಅದನ್ನ ಕುಡಿಯಕ್ಕೆ ಹೋದ್ರೆ ಆ ರಿಯಾಕ್ಷನ್ ಇರ್ತದೆ, ಮತ್ತೆ ಆ ರಿಯಾಕ್ಷನ್ಸ್ ಅನುಭವಿಸೋ ಚಾನ್ಸಸ್ ಹೆಚ್ಚಾಗ್ತದೆ. ಹಾಗಾಗಿ ಎಲ್ಲ ವಿಚಾರನೂ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟು ಕೂಡ ಈ ಮಾತ್ರನ ಶುರು ಮಾಡುವಂಥದ್ದು. ಸೊ ಇನ್ನು ಉಳಿದಿದ್ದು ಬರೀ ಆಲ್ಕೋಹಾಲ್ ಅಂದಿದ ತಕ್ಷಣ ಬರೀ ಆಲ್ಕೋಹಾಲ್ ಆಸೆ ಕಮ್ಮಿ ಮಾಡೋದು ಇದು ಅಂತಲ್ಲ. ಆಲ್ಕೋಹಾಲ್ ಜೊತೆಗೆ ಹಲವಾರು ರೀತಿಯಲ್ಲಿ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೇವೆ, ದೈಹಿಕ ಸಮಸ್ಯೆಗಳು ಬರ್ಬೋದು. ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ, ಅಸ್ತಮಾ, ಆಯ್ತಾ, ಕೆಲವರಿಗೆ ಬೆನ್ನೋವು ಇರುತ್ತೆ, ಈ ಥರದ ವಿಚಾರಗಳು. ಇನ್ನು ಕೆಲವೊಂದು ಮಾನಸಿಕ ಸಮಸ್ಯೆಗಳು ಇರುತ್ತೆ, ಖಿನ್ನತೆ, ಡಿಪ್ರೆಷನ್ನು, ಗಾಬರಿ, ಆತಂಕ ಕಾಯಿಲೆಗಳು, ಇದಕ್ಕೂ ಬೇಕಾಗುತ್ತೆ. ಇದ್ರ ಜೊತೆಗೆ ಆಲ್ಕೋಹಾಲ್ ಇಂದ ಆಗಿರುವಂತಹ ಸರ್ವೇ ಸಾಮಾನ್ಯವಾಗಿ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನಿದೆ ಅದಕ್ಕೂ ಕೂಡ ಚಿಕಿತ್ಸೆಯನ್ನು ಬೇಕಾಗ್ತದೆ. ಇದನ್ನ ಯಾಕೆ ತಿಳ್ಕೋಬೇಕು ಅಂತಂದ್ರೆ ನೀವು, ಇದು ಬರೀ ಸೈಡ್ ಎಫೆಕ್ಟ್ಸ್ ಆಲ್ಕೋಹಾಲ್ ಇಂದ ಆಗುವಂಥದ್ದು. ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಒಂದು ರೀತಿಯಲ್ಲಿ ನಮ್ಮ ದೈಹಿಕವಾಗಿ ಹಲವಾರು ಆರ್ಗನ್ಸ್ಗೆ ನಮ್ಮ ಆಲ್ಕೋಹಾಲ್ ಸಮಸ್ಯೆ ಕೊಡ್ತದೆ. ತಲೆಯಿಂದ ಬುಡದವರೆಗೂ ಕೂಡ ಇನ್ವಾಲ್ವ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಸರ್ವೇ ಸಾಮಾನ್ಯವಾಗಿ ಸಮಸ್ಯೆ ಬರೋದು ಆಲ್ಕೋಹಾಲ್ ಅಲ್ಲಿ ಅಂತಂದ್ರೆ ಲಿವರಿಗೆ. ಸೊ ಲಿವರ್ ಅಲ್ಲಿ ಏನಾಗುತ್ತೆ, 3 ಹಂತದಲ್ಲಿ ಸಮಸ್ಯೆ ಕೊಡ್ತದೆ. ಫ್ಯಾಟಿ ಲಿವರ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಮತ್ತೆ 3ನೇ ಹಂತ ಸಿರೋಸಿಸ್ ಆಫ್ ಲಿವರ್. ಅದು ಎಂಡ್ ಸ್ಟೇಜ್, ಅದಕ್ಕೆ ಹೆಚ್ಚು ಚಿಕಿತ್ಸೆ ಇಲ್ಲ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ಸೊ ಫ್ಯಾಟಿ ಲಿವರ್ ಅಂದ್ರೆ ಮೊದಲನೇ ಹಂತ, ಅದ್ರಲ್ಲಿ ಬರೀ ಕೊಬ್ಬಿನಾಂಶ ಜಾಸ್ತಿ ಇರ್ತದೆ ಲಿವರ್ ಅಲ್ಲಿ. ಅದು ಆಲ್ಕೋಹಾಲ್ ಬಿಟ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ, ವಾಕಿಂಗ್ ಅಥವಾ ಎಕ್ಸರ್ಸೈಸಸ್ ಮಾಡ್ತಾ ಹೋದ್ರೆ, ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ರಿವರ್ಸಲ್ ಆಗುತ್ತೆ, ನಾರ್ಮಲ್ ಆಗ್ತದೆ. ಸೊ ಅದು ನಮ್ಮ 2ನೇ ಹಂತದಲ್ಲಿ ಹೆಪಟೈಟಿಸ್ ಅಂತ, ಅದು ಕೂಡ ಹಾಗೇನೆ ಸ್ವಲ್ಪ ಲಾಂಗ್ ಟರ್ಮ್ ತಗೊಳ್ತದೆ, ಜಾಂಡಿಸ್ ಲೆವೆಲ್ಗೆ ಹೋಗ್ತದೆ. ಆನಂತರ ಮತ್ತೆ ರಿಕವರಿ ಆಗ್ಲಿಕ್ಕೆ ಸ್ವಲ್ಪ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಂಡು ಕೆಲವೊಂದು ಔಷಧಿಗಳು ಬರುತ್ತೆ, ಅದನ್ನ ತಗೊಂಡು ಮತ್ತೆ ವಾಪಸ್ ನಾರ್ಮಲ್ ಪರಿಸ್ಥಿತಿಗೆ ಬರ್ಬೋದು. ಸೊ ಈ ಲಿವರ್ ಸಮಸ್ಯೆಗಳಲ್ಲಿ ಸರ್ವೇ ಸಾಮಾನ್ಯ ಇರಬೇಕಾಗಿರೋದ್ರಿಂದ ಇದರಲ್ಲಿ ಆಗುವಂತ ಕಾಂಪ್ಲಿಕೇಶನ್ಸ್ ಇರ್ತದೆ. ಅದನ್ನು ಚಿಕಿತ್ಸೆ ತಗೊಳ್ಳೋದು. ಲಾಸ್ಟ್ ಸಿರೋಸಿಸ್ ಅಂತ ಹೇಳಿದ್ವಿ. ಸಿರೋಸಿಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಹೊಟ್ಟೆ ಉಬ್ರ, ನೀವು ಇದ್ರ ಬಗ್ಗೆ ಕೇಳಿರ್ತೀರ ಆಗ್ಲೇ, ಹೊಟ್ಟೆ ಉಬ್ರ ಆಗುವಂಥದ್ದು, ದೇಹದಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಮತ್ತೆ ತಲೆ ಕೂದಲು ಉದುರುವಂಥದ್ದು, ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತದೆ. ಓಕೆ, ಸೊ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಜಾಸ್ತಿ ಆಗಿರ್ತದೆ, ಆ ರೀತಿ ಎಲ್ಲ ಆಗಿ ಬೇರೆ ರೀತಿಯ ಸಮಸ್ಯೆಗಳು ಆಗ್ತದೆ. ಸೊ ಹಾಗಾಗಿ ಈ ಸಿರೋಸಿಸ್ ಆಫ್ ಲಿವರ್ ಆಗಿರೋದ್ರಿಂದ ಅದನ್ನ ಕಂಪ್ಲೀಟ್ ನಾರ್ಮಲ್ ತರಿಸಲಿಕ್ಕೆ ಆಗೋದಿಲ್ಲ. ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ಹೊಸ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗ್ತದೆ. ಬಿಟ್ರೆ ನೀರು ತುಂಬೋದನ್ನ ಕಮ್ಮಿ ಮಾಡೋದಕ್ಕೆ ಔಷಧಿಗಳು ಮತ್ತೆ ಅದಕ್ಕೆ ಇಂಜೆಕ್ಷನ್ಸ್ ಹಾಕಿ ನೀರು ತೆಗೆಯುವಂಥದ್ದು ಇದನ್ನೇ ಮಾಡ್ತಾ ಹೋಗ್ಬೇಕಾಗ್ತದೆ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಸರ್ವ ಕಾಮನ್ ಆಗಿ ಕಂಡು ಬರುವಂತಹ ಸಮಸ್ಯೆಗಳು ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಗ್ಯಾಸ್ಟ್ರೈಟಿಸ್. ಚೆನ್ನಾಗಿ ಕುಡಿದಾಗ ಹೊಟ್ಟೆ ನೋವು ತುಂಬಾ ಜಾಸ್ತಿ ಆಗೋದು, ವಾಕರಿಕೆ ಬರೋದು, ವಾಂತಿ ಆಗೋದು, ಸುಸ್ತಾಗೋದು ಇದಾಗುತ್ತೆ. ಸೊ ಆಲ್ಕೋಹಾಲ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಆಗ್ತದೆ. ಅದಕ್ಕೂ ಕೂಡ ಒಂದು ಚಿಕಿತ್ಸೆ ತಗೋಬೇಕಾಗ್ತದೆ ಲಾಂಗ್ ಟರ್ಮ್. ಮತ್ತೆ ಅದು ಮತ್ತೆ ಮರುಕಳಿಸದಲ್ಲಿ ಇರೋದಕ್ಕೆ ಏನ್ ಚಿಕಿತ್ಸೆ ಬೇಕೋ ಅದನ್ನ ನೋಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಕಂಡು ಬರುವಂತದ್ದು ಏನಂದ್ರೆ ಪ್ಯಾಂಕ್ರಾಟೈಟಿಸ್ ಅಂತ ಹೇಳ್ತೇವೆ. ಹೊಟ್ಟೆ ತುಂಬಾ ನೋವು ಬರುವಂತದ್ದು. ಪ್ಯಾಂಕ್ರಾಸ್ ಅನ್ನೋದಂದ್ರೆ ಜೀರೋರಕ ಗ್ರಂಥ ಅಂತ ಹೇಳ್ತೇವೆ. ಅದರದ್ದು ಏನು ಸಮಸ್ಯೆ ಆಗ್ತದೆ ಅಂತಂದ್ರೆ ಶುಗರ್ ಜಾಸ್ತಿ ಆಗ್ತದೆ, ವಾಂತಿ ಬರುತ್ತೆ, ಆನಂತರ ಹೊಟ್ಟೆ ನೋವು ತುಂಬಾ ಇರ್ತದೆ, ಕೂರ್ಲಿಕ್ಕೆ ಆಗೋದಿಲ್ಲ. ಓಕೆ, ಈ ರೀತಿ ಆಗ್ತದೆ ಪ್ಯಾಂಕ್ರಟೈಟಿಸ್ ಅಲ್ಲಿ. ಪ್ಯಾಂಕ್ರಟೈಟಿಸ್ ಅಲ್ಲಿ ತುಂಬಾ ಕಷ್ಟ ಆಗ್ತದೆ ಕೂರ್ಲಿಕ್ಕೆ ಅದೆಲ್ಲ ಮಾಡ್ಲಿಕ್ಕೆ, ಹಾಗಾಗಿ ಇದಾಗುತ್ತೆ. ಸೊ ಓಕೆ,
ಇದರ ಜೊತೆಗೆ ಪ್ಯಾಂಕ್ರೆಟೈಟಿಸ್ ಜೊತೆಗೆ ಇನ್ನು ಉಳಿದಿದ್ದು ಬರುವಂಥದ್ದು ಏನು ಅಂತಂದ್ರೆ ನಮ್ಮ ದೇಹದಲ್ಲಿರುವಂಥ ಉಪ್ಪಿನಂಶ ಸೋಡಿಯಂ ಆಗಲಿ ಪೊಟ್ಯಾಸಿಯಂ ಆಗಲಿ ಅದೆಲ್ಲ ಕಮ್ಮಿ ಆಗುವಂಥದ್ದು. ಸೊ ಅದಕ್ಕೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ಅಲ್ಲಿ ಏನು ಕೊಡ್ತೀವಿ ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ತಾ ಹೋಗ್ತೇವೆ. ಅದನ್ನ ಸರಿಪಡಿಸ್ಲಿಕ್ಕೆ ಔಷಧಿಗಳನ್ನ ಕೊಡ್ತೇವೆ, ಡ್ರಿಪ್ಸ್ ತರ ಹಾಕ್ತೇವೆ. ಈ ರೀತಿಯಾಗಿ ಆಗುವಂಥದ್ದು. ಈ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಕಮ್ಮಿ ಆದಾಗಲೂ ಕೂಡ ಹಲವಾರು ರೀತಿ ಸಮಸ್ಯೆಗಳು ಬರುತ್ತೆ. ಕೆಲಸದ ಸೋಡಿಯಂ ಕಮ್ಮಿ ಆದಾಗ ಸುಸ್ತಾಗೋದು, ಮಂಕಾಗೋದು, ಆಯ್ತಾ. ಇದ್ರ ಜೊತೆಗೆ ವರ್ಸ್ಟ್ ಕೇಸ್ ನಲ್ಲಿ ಫಿಟ್ಸ್ ಬರುವಂಥದ್ದು ಆಗ್ತದೆ. ಪೊಟ್ಯಾಷಿಯಂ ಕಮ್ಮಿ ಆದರೆ ಹೃದಯದ ಸಂಬಂಧಗಳ ಸಮಸ್ಯೆಗಳು ಬರ್ತವೆ. ಪೊಟ್ಯಾಷಿಯಂ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಹೃದಯ ಬಡಿತ ಏರುಪೇರು ಇರ್ತದೆ, ಹೃದಯ ಕೆಲಸದಲ್ಲಿ ಸರಿಗೆ ವರ್ಕ್ ಆಗೋದಿಲ್ಲ, ಈ ರೀತಿ ಸಮಸ್ಯೆಗಳು ಕಂಡುಬರ್ತವೆ. ಹಾಗಾಗಿ ಅದನ್ನು ಕೂಡ ಸರಿಯಾಗಿ ಚಿಕಿತ್ಸೆ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಇಷ್ಟು ಜೊತೆಗೆ ಇನ್ನೂ ಒಂದು ಏನು ಅಂದ್ರೆ ಆಲ್ಕೋಹಾಲ್ ಸಂಬಂಧಪಟ್ಟಾಗ ಕೆಲವೊಂದ್ಸಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಅಲ್ಲಿ ವಿಟಮಿನ್ B1 ಹೇಳಿದೆ, ವರ್ನಿಕೇಸ್ ಅಂತ, ಇನ್ನೊಂದ್ರಲ್ಲಿ ಪೆಲಾಗ್ರ ಅಂತ ಬರ್ತದೆ, ಅಥವಾ ಅನೀಮಿಯಾ ಅಂತ ಆಗುತ್ತೆ. ಏನು ಅಂತಂದ್ರೆ ದೇಹದಲ್ಲಿರುವಂತ ರಕ್ತಾಂಶ ಕಮ್ಮಿ ಆಗ್ತದೆ. ಅದು ಕಬ್ಬಿನಾಂಶ ಕಮ್ಮಿ ಆಗ್ಬೋದು ಅಥವಾ ವಿಟಮಿನ್ B12 ಕಮ್ಮಿ ಆಗ್ಬೋದು. ಈ ರೀತಿಯಾಗಿ ಅದನ್ನು ಕೂಡ ನೋಡ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಉಳಿದಿದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್. ಯೂಶಲಿ ಸರ್ವೇ ಸಾಮಾನ್ಯವಾಗಿ ಆಲ್ಕೋಹಾಲ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ತುದ್ರ ದೇಹದಲ್ಲಿ ಮೈನ ದೇಹದಲ್ಲಾಗಿರ್ಬೋದು ಅಥವಾ ಕೈಕಾಲುಗಳಲ್ಲಾಗಿರ್ಬೋದು ಆಗಿರೋ ಚಾನ್ಸಸ್ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತದೆ. ಅದಕ್ಕೂ ಕೂಡ ನೋಡಿ ಚಿಕಿತ್ಸೆ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆಲ್ಕೋಹಾಲ್ ಜಾಸ್ತಿ ಆಗ್ತಾ ಇನ್ನು ಉಳಿದು ಬರುವಂಥದ್ದು ನರಕ್ಕೆ ಬಂದುವಂಥ ಸಮಸ್ಯೆಗಳು ಬರುತ್ತೆ. ನರಕ್ಕೆ ಬರುವಂಥ ಸಮಸ್ಯೆಗಳಲ್ಲಿ ಏನಾಗುತ್ತೆ, ನ್ಯೂರೋಪತೀಸ್ ಅಂತ ಹೇಳ್ತೇವೆ. ಪೆರಿಫೆರಲ್ ನ್ಯೂರೋಪತಿ, ಪಾದ ಉರಿ ಬರೋದು, ಕೈಕಾಲಿನಲ್ಲಿ ಉರಿ ಬರೋದು, ಈ ರೀತಿ ಸಮಸ್ಯೆಗಳು ಬರ್ತವೆ. ಪಾದ ಉರಿ ಬಂದಾಗ ಏನಾಗ್ತದೆ ಅಂತಂದ್ರೆ ಕಾಲಲ್ಲಿ ನಡಿಲಿಕ್ಕೆ ಆಗೋದಿಲ್ಲ. ಕಾಲು ನಡೀತಾ ಇದ್ರೆ ಕೆಲಸ ಪ್ರಶ್ನೆಗಳು ಕೇಳ್ತೇವೆ. ಕಾಲು ನಡೀತಾ ಇದ್ರೆ ಅದು ಚಪ್ಪಲಿ ಹಾಕೊಂಡಿದೀವೋ ಇಲ್ಲೋ ಅಂತ ಅವ್ರಿಗೆ ಒಂದು ಸೆನ್ಸೇಷನ್ಸ್ ಇರೋದಿಲ್ಲ. ಅವ್ರು ಕಲ್ ಮೇಲೆ ನಡೆದ್ರು ಗೊತ್ತಾಗೋದಿಲ್ಲ ಅಥವಾ ಟಾಪ್ ಫುಲ್ ಮೇಲೆ ನಡೆದ್ರು ಗೊತ್ತಾಗಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಸೆನ್ಸೇಷನ್ ಬರ್ತದೆ. ಓಕೆ, ಸೊ ಅದನ್ನು ಕೂಡ ನೋಡ್ಕೊಂಡು ಅದಕ್ಕೆ ಚಿಕಿತ್ಸೆ ಹಾಕೋದು ಇಂಪಾರ್ಟೆಂಟ್. ಇವೆಲ್ಲ ಕೆಲಸದಲ್ಲಿ ನ್ಯೂರೋಪತೀಸ್ ಹೋದ್ರೆ ಅದೆಲ್ಲ ಪರ್ಮನೆಂಟ್ ಆಗಿ ಮಾತ್ರ ಸ್ವಲ್ಪ ಲಾಂಗ್ ಟರ್ಮ್ ತಗೋಬೇಕಾಗ್ತದೆ. ನಾರ್ಮಲ್ ಬರ್ಲಿಕ್ಕೆ ತುಂಬಾ ಕಷ್ಟ ಅದು. ಯಾಕೆ ಅಂತಂದ್ರೆ ನ್ಯೂಟ್ರಿಷನಲ್ ಪೌಷ್ಟಿಕಾಂಶತೆ ಕೊರತೆನೂ ಆಗಿರ್ತದೆ. ಅದ್ರ ಜೊತೆಗೆ ಆಲ್ಕೋಹಾಲ್ ಡೈರೆಕ್ಟ್ ಆಗಿ ನರಗಳ ಮೇಲೆ ಒಂದು ಎಫೆಕ್ಟ್ ಕೊಟ್ಟಿರ್ತದೆ. ಓಕೆ, ಸೊ ಹೀಗಾಗಿ ಅದು ನ್ಯೂರೋಪತಿ ಆಗೋ ಚಾನ್ಸಸ್ ಹೆಚ್ಚು, ಮತ್ತೆ ಅದು ರಿವರ್ಸಿಬಲ್ ಆಗ್ಲಿಕ್ಕೆ ಸ್ವಲ್ಪ ಲಾಂಗ್ ಟರ್ಮ್ ತಗೊಳ್ತದೆ. ಅದು ಉರಿ ಜಾಸ್ತಿ ಬರೋದು ಅದು ತಡ್ಕೊಳಕ್ಕಾಗೋದಿಲ್ಲ, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ಬರೋದೇನು ಅಂತಂದ್ರೆ ಕೋಮಾರ್ಬಿಡ್, ಇನ್ನೊಂದು ಮಾನಸಿಕ ಸಮಸ್ಯೆಗಳಿರುವಂಥದ್ದು. ಆಗ್ಲೇ ಹೇಳಿದಾಗೆ ಆಲ್ಕೋಹಾಲ್ ಸಮಸ್ಯೆ ಜೊತೆಗೆ ಕೆಲವರಿಗೆ ಆತಂಕದ ಸಮಸ್ಯೆ ಇರುತ್ತೆ. ಎಸ್ಪೆಷಲಿ ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಸಾಮಾಜಿಕವಾಗಿ ಬೆಳಿಲಿಕ್ಕೆ ಕಷ್ಟ ಆಗ್ತದೆ. ಒಂದು 10 ಜನದ 5 ಜನದ ಗುಂಪು ಎದುರುಗಡೆ ನಿಂತು ಮಾತಾಡೋಕೆ ಕಷ್ಟ ಆಗುತ್ತೆ, ಭಯ ಆಗ್ತಿರ್ತದೆ. ಓಕೆ, ಸೊ ಈ ರೀತಿಯಾಗಿ ಹೆದರಿಕೆ ಆಗುವಂಥದ್ದು. ಸೊ ಅದಕ್ಕೆ ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರನೇ ಎಷ್ಟೋ ಜನ ಆಲ್ಕೋಹಾಲ್ ಕುಡಿಯೋಕೆ ಚಾನ್ಸ್ ಇರುತ್ತೆ. ಇನ್ನು ಒಂದು ಖಿನ್ನತೆ ಆಗುವಂಥದ್ದು, ಬೇಜಾರು, ದುಃಖ, ಅಳು ಬರೋದು, ಸಾಯೋ ಆಲೋಚನೆ ಬರುವಂಥದ್ದು. ಕುಡಿತಾ ಬಂದಿದ ತಕ್ಷಣ ಕೆಲವರಿಗೆ ಆತ್ಮಹತ್ಯೆ ಆಲೋಚನೆಗಳು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನಗಳು ಪಟ್ಟಿರ್ತಾರೆ. ಮನೆಯವ್ರು ಕರ್ಕೊಂಡ್ ಬಂದಿರ್ತಾರೆ, ಬಚಾವ್ ಮಾಡಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಒಂದ್ ದಿವಸ 2 ದಿವಸ ಆಗ್ತಿದಂಗೆ ಅದು ಕಮ್ಮಿ ಆಗುತ್ತೆ, ಮತ್ತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಅದನ್ನು ಕೂಡ ಚಿಕಿತ್ಸೆ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವರಿಗೆ ಆಲ್ಕೋಹಾಲ್ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆಲ್ಕೋಹಾಲ್ ಕುಡಿದು ಮತ್ತೆ ಮೇಲೆ ಅವ್ರಿಗೆ ವಿಚಿತ್ರ ಆಲೋಚನೆಗಳು, ಶಬ್ದಗಳು ಕೇಳುವಂಥದ್ದು, ಯಾರೋ ಕರ್ದಂಗಾಯ್ತು, ಮಾತಾಡ್ದಂಗಾಯ್ತು, ಅಥವಾ ಕಣ್ಮುಂದೆ ಏನೋ ಬಂದಂಗಾಯ್ತು. ಓಕೆ, ಹ್ಯಾಲುಸಿನೇಷನ್ಸ್ ಇರುತ್ತೆ. ಕಾನ್ಸ್ಟೆಂಟ್ ಆಗಿ ಒಂದು ಶಬ್ದ ಹೆಂಗಸರ ವಾಯ್ಸ್ ಕಾನ್ಸ್ಟೆಂಟ್ ಆಗಿ ಅವರಿಗೆ ಕೇಳ್ತಾ ಇರ್ತದೆ. ತುಂಬಾ ಡಿಸ್ಟರ್ಬಿಂಗ್ ಇರ್ತದೆ, ಸಮಾಧಾನ ಇರೋದಿಲ್ಲ, ಆ ಥರ ಇರ್ತದೆ. ಅದ್ರ ಜೊತೆಗೆ ನೆಕ್ಸ್ಟ್ ಬರುವಂಥದ್ದು ಸಂಶಯ, ಭ್ರಮೆ. ಎಸ್ಪೆಷಲಿ ಏನು ಅಂತಂದ್ರೆ ಇಲ್ಲಿ ಪಾರ್ಟ್ನರ್ ಮೇಲೆ ಅಂತಂದ್ರೆ ಈಗ ಗಂಡ ಕುಡಿತಿದ್ರೆ ಹೆಂಡತಿ ಮೇಲೆ ಅಥವಾ ಹೆಂಡತಿ ಕುಡಿತಿದ್ರೆ ಗಂಡನ ಮೇಲೆ ಸಂಶಯ ಬರುವಂಥದ್ದು. ಇವರಿಗೆ ಬೇರೆಯವ್ರ ಜೊತೆ ಸಂಬಂಧ ಇದೆ, ನನ್ನ ಇವ್ರು ಬಿಟ್ಬಿಡ್ತಾರೆ, ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಆ ರೀತಿಯಾಗಿ ಬರುವಂಥದ್ದು. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಹೆಂಡತಿ ಮೇಲೆ ಸಮಸ್ಯೆಗಳು, ಅದು ಅನುಮಾನ ಬರ್ತಿದ್ದಂಗೆ ಅವ್ರಿಗೆ ಕುಡಿದಾಗ ಬೈಯುವಂಥದ್ದು, ಸಿಟ್ಟು ಮಾಡುವಂಥದ್ದು, ಅವ್ರ ಸ್ವಂತ ಅಣ್ಣ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿದಾಗ್ಲೂ ಕೂಡ ಈ ಒಂದು ಅನುಮಾನ ಅವ್ರಿಗೆ ಉಲ್ಬಣ ಆಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಈ ರೀತಿಯಾಗಿ ಇದನ್ನು ಕೂಡ ಚಿಕಿತ್ಸೆ ತಗೊಳ್ಳೋದು ಇಂಪಾರ್ಟೆಂಟ್. ಇನ್ನು ಲಾಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸಿಟ್ಟು. ಇದು ಸಾಮಾನ್ಯವಾಗಿ ಆಲ್ಕೋಹಾಲ್ ಕುಡಿದಲೇ ಇದ್ರೆ ಸಿಟ್ಟು ಬಹಳ ಜಾಸ್ತಿ ಇರ್ತದೆ.
ಸಿಟ್ಟು ಬಂದಾಗೆಲ್ಲ ಬೈಯೋದು, ಮನೇಲಿ ವಸ್ತು ಹೊಡೆದಾಕೋದು, ಈ ಥರದ್ದು ಬರ್ತದೆ. ಆ ಸಿಟ್ಟನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ಕೂಡ ಚಿಕಿತ್ಸೆ ಇಂಪಾರ್ಟೆಂಟ್. ಇದಕ್ಕೆ ಮಾತ್ರೆನೂ ಇದೆ, ಅದ್ರ ಜೊತೆ ಕೌನ್ಸಿಲಿಂಗ್ ಇದೆ, ಆಂಗರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಸೊ ಅದನ್ನು ಕೂಡ ಅದನ್ನ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಆಂಗರ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದೆರಡು ಟಿಪ್ಸ್ ತರ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಸಿಟ್ಟು ಬರ್ಬೇಕಾದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಸಿಟ್ಟು ಯಾಕೆ ಬರುತ್ತೆ. ಓಕೆ, ಯಾವುದೋ ಒಂದು ವಿಚಾರಗಳು ಸಿಟ್ಟು ಬರ್ತದೆ. ಯಾವ ವಿಚಾರಗಳಂತ ಆ ಒಂದು ಸಂದರ್ಭಗಳನ್ನು ನಾವು ನೋಟ್ ಡೌನ್ ಮಾಡ್ಕೋಬೇಕು. ಮನೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಸಿಟ್ಟು ಬರುತ್ತೆ, ಅಥವಾ ಹೊಟ್ಟೆ ಹರಿದಾಗ ಸಿಟ್ಟು ಬರುತ್ತೆ, ಅಥವಾ ಇನ್ಯಾವುದೋ ಒಂದು ವಿಚಾರದಲ್ಲಿ ನನಗೆ ಸಂದರ್ಭದಲ್ಲಿ ಸಿಟ್ಟು ಬರುತ್ತೆ. ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಅದನ್ನ ನೋಟ್ ಡೌನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಆ ಸಂದರ್ಭಗಳು ಮತ್ತೆ ಬರ್ತಿರ್ಬೇಕಾದ್ರೆ ನೀವು ಮನಸ್ಸಿಗೆ ದೃಢವಾಗಿ ಅನ್ಕೊಳ್ಳಿ, ಈ ಪರಿಸ್ಥಿತಿಯಲ್ಲಿ ನನಗೆ ಸಿಟ್ಟು ಬರ್ತದೆ. ಸೊ ತಪ್ಪಿ ನಿಮಗೆ ಆ ಒಂದು ಪರಿಸ್ಥಿತಿ ಮತ್ತೆ ಎದುರಾದಾಗ ಸಿಟ್ಟು ಬರ್ತಿದೆ ಅಂತ ಗೊತ್ತಾಗ್ತಿದಂಗೆ ಆ ಜಾಗ ಖಾಲಿ ಮಾಡಿ. ಒಂದು 5 ನಿಮಿಷ 10 ನಿಮಿಷ ಬೇರೆ ಕಡೆ ಹೋಗಿ ಕೂತ್ಕೊಳ್ಳಿ. ಒಂದು ಸ್ವಲ್ಪ ಸುಮ್ಮನೆ ಕೂತಾಗ ತಾನಾಗಿ ಅದು ಸಿಟ್ಟು ಕಮ್ಮಿ ಆಗುತ್ತೆ. ಮತ್ತೆ ಹೋಗಿ ಉಳಿದ ಕೆಲಸ ಮಾಡ್ತಾ ಹೋಗಿ. ಇನ್ನು ಮನೆಯಲ್ಲಿ ಇದ್ರೆ ಅಥವಾ ಏನೋ ಎಲ್ಲ ಹತ್ರದಲ್ಲಿ ಒಂದು ಸಾಫ್ಟ್ ದಿಂಬು ಥರದ್ದು ಏನಾದ್ರು ಆ ಥರದ್ದು ಏನಾದ್ರು ಇದ್ರೆ ಅದಕ್ಕೆ ನಿಮ್ಮ ಕೈ ಗುದ್ದಿ ಅಥವಾ ದಿಂಬನ್ನ ತೆಗೆದು ಬೆಡ್ಡಿಗೆ ಬಡಿರಿ. ಡೈರೆಕ್ಟ್ ಆಗಿ ನಿಮ್ಮ ಕೈನ ತಗೊಂಡೋಗಿ ಹೊರಕ್ಕೋ ಅಥವಾ ಇನ್ಯಾವುದೋ ವಸ್ತುಗಳಿಗೆ ಗೋಡೆಗೆ ಬಿದ್ದಕ್ಕೋ ಕೈ ನೋವು ಬರ್ತದೆ. ಓಕೆ, ಹೀಗಾಗಿ ಒಂದು ಕೈ ಸಿಟ್ನ ಚಾನಲೈಸ್ ಮಾಡಿ ಯಾರಿಗೂ ಹರ್ಟ್ ಆಗ್ದಂಗಿರೋಗೆ ನೋಡ್ಕೊಂಡು ಮಾತಾಡಬೇಕಾರೋ ಆ ರೀತಿ ಮಾಡೋದು ಇಂಪಾರ್ಟೆಂಟ್. ಸೊ ಅದೇ ರೀತಿಯಲ್ಲಿ ಒಂದು ಪೇಪರ್ ಪೆನ್ನು ತಗೊಂಡು ಬರೆದ್ಬಿಟ್ಟು ಏನೇನು ಬೇಕೋ ಅದನ್ನ ಬರೆದು ಅದನ್ನ ಹರಿದಾಕಿ. ಓಕೆ, ಎಷ್ಟೋ ಸಲ ಈಗ ಮೊಬೈಲ್ಗಳಲ್ಲಿ ವಾಯ್ಸ್ ನೋಟ್ಸ್ ಅಂತ ಇರ್ತವೆ. ಆ ವಾಯ್ಸ್ ನೋಟ್ಸ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾತಾಡಿ ಅದನ್ನ ಆಮೇಲೆ ಡಿಲೀಟ್ ಮಾಡಿ. ಸೊ ಆ ರೀತಿಯಾಗಿ ಈ ರೀತಿ ಮಾಡ್ತಾ ಹೋಗ್ಬೋದು. ಸೊ ನಿಮ್ಮ ಸಿಟ್ಟನ್ನ ಹೊರಗೆ ಹಾಕ್ಲಿಕ್ಕೆ ವೇಸ್ಟ್ ಬೇಕು, ಒಂದು ದಾರಿ ಹುಡುಕ್ಬೇಕು. ಸೊ ಅದು ಕೂಡ ಇಂಪಾರ್ಟೆಂಟ್. ನಂತರ ಕ್ರಮೇಣವಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವ ಸಿಟ್ಟು ನನಗೆ ಕೆಲವೊಂದು ನಿಮ್ಗೆ ಅನಿಸ್ತದೆ ಎಷ್ಟೆಲ್ಲ ಸಣ್ಣ ವಿಚಾರಕ್ಕೆ ನಾನು ಜಾಸ್ತಿ ಸಿಟ್ಟು ಮಾಡ್ತಿದ್ದೆ ಅಂತ. ಸೊ ಅದೆಲ್ಲ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಇನ್ನು ಉಳಿದಲ್ಲಿ ಮಾತಾಡ್ತಾ ಹೋಗ್ಬೇಕಾದ್ರೆ ಕೌನ್ಸಿಲಿಂಗ್ ಸ್ವರೂಪದಲ್ಲಿ ಬಂದಾಗ ಬಹಳಷ್ಟು ರೀತಿಯಲ್ಲಿದೆ. CBT ಅಂತ ಹೇಳ್ತೀವಿ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ, REBT ಅಂತ ಹೇಳ್ತೀವಿ, ಹಲವಾರು ಟೆಕ್ನಿಕ್ಸ್ ಇದಾವೆ. ಸೊ ಇದು ಮುಖ್ಯವಾಗಿ ಆಲ್ಕೋಹಾಲ್ ಸಂಬಂಧಪಟ್ಟಿದ್ದು ಬಂದಾಗ ಮೊದಲನೇ ಹಂತದಲ್ಲಿ ಕೌನ್ಸಿಲಿಂಗ್ ಫಸ್ಟ್ ಏನ್ ಶುರು ಮಾಡ್ತೀವಿ ಅಂತಂದ್ರೆ ಸೈಕೋ ಎಜುಕೇಶನ್ ಅಂತ ಮಾಡ್ತೀವಿ. ಸೈಕೋ ಎಜುಕೇಶನ್ ಅಂತಂದ್ರೆ ನಿಮಗೆ ಯಾವ ರೀತಿಯ ಕಾಯಿಲೆ ಇದೆ, ಆಲ್ಕೋಹಾಲ್ ರೀತಿಯ ಸಮಸ್ಯೆ ಇದೆ, ಆಲ್ಕೋಹಾಲ್ ರೀತಿಯ ಸಮಸ್ಯೆಯಲ್ಲಿ ಮತ್ತೇನಿದೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಲ್ಕೋಹಾಲ್ ಯಾಕೆ ಕುಡಿಯೋಕೆ ಶುರು ಮಾಡಿದ್ವಿ ಅಥವಾ ಮನೆ ಸಮಸ್ಯೆಗಳು, ನಿಮ್ಮ ಕಾಯಿಲೆ ಆಲ್ಕೋಹಾಲ್ ವ್ಯಸನ, ಮದ್ಯ ವ್ಯಸನದ ಬಗ್ಗೆ ತಿಳುವಳಿಕೆ ಮಾಡಿ ಕೊಡ್ತೀವಿ. ಓಕೆ, ಅಡಿಕ್ಷನ್ ಯಾಕೆ ಶುರುವಾಯಿತು, ಅದಕ್ಕಿರೋ ಚಿಕಿತ್ಸೆಗಳು ಏನು, ಆ ಸೈಕೋ ಎಜುಕೇಶನ್ ಕೊಡ್ತೀವಿ ನಿಮಗೆ ಮತ್ತು ನಿಮ್ಮ ಕುಟುಂಬದವ್ರಿಗೆ ಇಬ್ಬರಿಗೂ ಅದನ್ನ ಹೇಳ್ತಾ ಹೋಗ್ತೇವೆ. ಸೊ ಅದರ ಜೊತೆಗೆ ನೆಕ್ಸ್ಟ್ ಬರುವಂಥದ್ದು ಏನು ಅಂದ್ರೆ ಮೋಟಿವೇಶನ್ ಎನ್ಹಾನ್ಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಅಂತಂದ್ರೆ ನಿಮಗೆ ಮೋಟಿವೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಫಸ್ಟ್ ನಿಮ್ಗೆ ಯಾರು ಬಂದು ಕುಡ್ತಾ ಬಿಡಿ ಅಂದ್ರೆ ನೀವು ಬಿಡಲ್ಲ ಅಂತ ಹೇಳ್ತೀವಿ, ನಾವು ಬಿಡೋದೇ ಇಲ್ಲ. ಸೊ ಆ ಸ್ಟೇಜಿಗೆ ನಾವು ಏನ್ ಹೇಳ್ತೀವಿ, ಪ್ರೀ ಕಂಟೆಂಪ್ಲೇಷನ್. ಅಲ್ಲಿಂದ ಹಿಡಿದು ನಾನು ಕುಡಿಯೋಕೆ ಬಿಡೋದು ತಯಾರಿಲ್ಲ ಅಂತ ಪರಿಸ್ಥಿತಿಯಿಂದ ಚಿಕಿತ್ಸೆ ತಗೊಂಡು ಕುಡ್ತಾ ಬಿಡ್ತೀನಿ ಅನ್ನೋ ಒಂದು ಸ್ಟೇಜಿಗೆ ತರೋವಂಥದ್ದೇ ಈ ಒಂದು ಮೋಟಿವೇಶನ್ ಮಾಡುವಂಥದ್ದು. ಅಂದ್ರೆ ನಿಮ್ಗೆ ಹುರಿದುಂಬಿಸುವಂಥದ್ದು. ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ಹುರಿದುಂಬಿಸೋದು, ಕುಡ್ತಾ ಬಿಟ್ಟು ನೆಮ್ಮದಿಯ ಜೀವನ ಮಾಡ್ಲಿಕ್ಕೆ ಹುರಿದುಂಬಿಸುವಂಥದ್ದು. ಸೊ ಆ ಒಂದು ಥೆರಪಿಗೆ ಮೋಟಿವೇಶನ್ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಕ್ರಮೇಣವಾಗಿ ಇದನ್ನ ಹಂತವಾಗಿ ಮಾಡುವಂಥದ್ದು. ಇದ್ರ ಜೊತೆಗೆ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಕುಡ್ತದ ಆಸೆ ಬಂದಾಗ ಚಿಕಿತ್ಸೆ ತಗೋತೀರಿ, ಎಲ್ಲಾ ಮಾಡಿರ್ತೀರಿ, ಕುಡ್ತಾ ಬಿಡ್ಬೇಕು ಅಂತ ನಿಮ್ಗೂ ಆಸೆ ಇರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಅದು ತುಂಬಾ ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಆಗಿ ಬಂದ್ಬಿಡ್ತೀವಿ. ಎಲ್ಲಾ ಫ್ರೆಂಡ್ಸ್ ಕುಡಿತಿರ್ತಾರೆ, ಒಂದು ಫಂಕ್ಷನ್ ಸೇರಿರ್ತಾರೆ, ಕುಡಿತಿರ್ತಾರೆ, ಅದನ್ನ ಹೇಗೆ ನಿಭಾಯಿಸೋದು, ಆ ಆಸೆ ಬರ್ತದೆ. ಈಗ ಒಬ್ಬಂಟಿ ಆಗಿರ್ತೀನಿ, ಮನೆಯವರೆಲ್ಲರೂ ಹೊರಗಡೆ ಹೋಗಿರ್ತಾರೆ, ಒಬ್ಬಂಟಿಯಾಗಿದ್ದಾಗ ಕುಡ್ತಾ ಬೇಕು ಅನ್ಸುತ್ತೆ. ಆ ಸಂದರ್ಭಗಳನ್ನ ಹೇಗೆ ಎದುರಿಸೋದು, ಆಸೆನ ಕಂಟ್ರೋಲ್ ಮಾತ್ರೆ ತಗೊಂಡ್ರು ಆಸೆ ಬರ್ತದೆ. ಸೊ ಹಾಗೇನ್ ಮಾಡೋದು, ಅಲ್ಲಿ ನಮಗೆ ಈ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ. ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಬರ್ತದೆ ಅಂದ್ರೆ 5 ವಸ್ತುಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದು ಆಸೆ ಬಂದ್ರೆ ಹೋಗಿ ಕುಡಿಲೇಬೇಕು ಅಂತಿಲ್ಲ, ಅದನ್ನ ಡಿಲೇ ಮಾಡಿ. 5 Ds ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. 5 Ds ತಮಿಳ್ನಾಡೇನು ಡಿಲೇ, ಅದನ್ನ ಹೋಗೋದ್ ಬಿಟ್ಬಿಡಿ. ಆ ಆಸೆ ಸ್ವಲ್ಪ ಹೊತ್ತರಲ್ಲಿ ಹೋಗ್ತಾರೆ. 20 ನಿಮಿಷ ದಿನ ಬೆಳಗ್ಗೆ ಸಂಜೆವರೆಗೂ ಇರೋದಿಲ್ಲ, ಒಂದ್ ಕಡೆ 1/4 ಗಂಟೆ ತನಕ ಅಥವಾ 10 ನಿಮಿಷ ತನಕ ಇರ್ಬೋದು. ಸೊ ಆಸನ ಬಿಟ್ಬಿಡಿ. ನೆಕ್ಸ್ಟ್ ಬರುವಂಥದ್ದು ದೀರ್ಘ ಉಸಿರಾಟ, ಡೀಪ್ ಬ್ರೀತಿಂಗ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ದೀರ್ಘ ಉಸಿರಾಟ, ಮೆಡಿಟೇಷನ್ ತರ ನಿಧಾನ ಉಸಿರು ಹೇಳ್ಕೊಳ್ಳೋದು, ಉಸಿರು ಬಿಡೋದು, ಆ ರೀತಿ ಮಾಡಿ ಅದಾಗ್ತದೆ. ನೆಕ್ಸ್ಟ್ ಕರಡು ಬರುವಂಥದ್ದು ಇದು ಡಿಸ್ಕಷನ್ ಅಂತ ಹೇಳ್ತೇವೆ.
ಓಕೆ. ಬೇರೆಯವ್ರ ಜೊತೆ ಚರ್ಚೆ ಮಾಡಿ, ಯಾರು ಕುಡಿಯೋದಿಲ್ಲ ಅವ್ರ ಜೊತೆ ಹೋಗಿ ಚರ್ಚೆ ಮಾಡುವಂಥದ್ದು. ಕುಡಿಯೋ ಜೊತೆ ಹೋಗಿ ಚರ್ಚೆ ಮಾಡಿದ್ರೆ ಅಭ್ಯಾಸ ಸ್ವಲ್ಪ ಕುಡಿ ಮಗ ಏನಾಗಲ್ಲ ಅಂತ ಕುಡ್ಸೋಂಥ ಚಾನ್ಸಸ್ ಹೆಚ್ಚಾಗ್ತದೆ. ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಳುವಂಥದ್ದು. ನಿಮಗೆ ಆಸೆ ಬಂದಾಗ ಸ್ವಲ್ಪ ಓಡಾಡಿ, ಒಂದು 10 ಬಸ್ಕಿ ಮಾಡಿ, ಅಥವಾ ಹಾಡು ಕೇಳಿ, ಇಲ್ಲಾಂದ್ರೆ ನಿಮಗೆ ಕಲೆಯಲ್ಲಿ ಆಸಕ್ತಿ ಇದೆ, ಏನೋ ಒಂದು ಡ್ರಾಯಿಂಗ್ ಮಾಡುವಂಥದ್ದು, ಈ ಥರದ್ದು ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಚೇಂಜ್ ತೊಡ್ಕೊಳ್ಳೋದ್ರಿಂದ ಡಿಸ್ಟ್ರಾಕ್ಷನ್ ಆಗ್ತದೆ. ಲಾಸ್ಟ್ ಇನ್ನೊಂದು ಏನಂದ್ರೆ ಡ್ರಿಂಕಿಂಗ್ ಅಂದ್ರೆ ಏನು? ಕುಡಿತದ ಆಸೆ ಬಂದಾಗ ಏನು ಕುಡಿಬೇಕು? ಕಾಫಿ ಕುಡಿಬೋದು, ಟೀ ಕುಡಿಬೋದು. ನಿಮಗೆ ಸಕ್ಕರೆ ಕಾಯಿಲೆ ಏನೂ ಇಲ್ಲ ಅಂದ್ರೆ ಶುಗರ್ದು ಏನಾದ್ರು ತಿನ್ಬೋದು. ಫಾರ್ ಎಕ್ಸಾಂಪಲ್ ಸಕ್ಕರೆ, ಬಾದಾಮಿ, ಈ ಥರದ್ದು ಡ್ರೈ ಫ್ರೂಟ್ಸ್ ತಿನ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಕ್ರಮೇಣವಾಗಿ ಆಸೆ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಬರುವಂಥದ್ದು, ಇಷ್ಟೆಲ್ಲ ಇಂಡಿವಿಜುವಲ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಕೆಲವೊಂದು ಕೌಟುಂಬಿಕ ಫ್ಯಾಮಿಲಿ ಥೆರಪಿ ಇರ್ತದೆ. ಫ್ಯಾಮಿಲಿ ಅಕ್ಕ ತಮ್ಮ ಜೊತೆ ಆಗಿರ್ಬೋದು ಆಯ್ತಾ, ಅವ್ರ ಜೊತೆ ಕೂತು ನಡುವಂಥ ಫ್ಯಾಮಿಲಿ ಕೌನ್ಸಿಲಿಂಗ್ ಬೇಕಾಗ್ಬೋದು. ಆಯ್ತಾ, ಮೆರಿಟಲ್ ಗಂಡ ಹೆಂಡತಿಗೆ ಆಗುವಂಥ ಸಮಸ್ಯೆಗಳು ಎಷ್ಟೋ ಇರ್ತವೆ, ಮೆರಿಟಲ್ ಕೌನ್ಸಿಲಿಂಗ್ ಬೇಕಾಗ್ತದೆ. ಓಕೆ. ಇಲ್ಲಿ ಗಮನಿಸ್ಬೇಕಾದ್ರೆ ಏನು ಅಂತಂದ್ರೆ, ಮದುವೆ ಆಗಿ 6-7 ವರ್ಷ ಆಗಿರ್ತದೆ, ಮಕ್ಕಳು ಇರೋದಿಲ್ಲ. ಅವರು ಎಷ್ಟೋ ಸಲ ಅದಕ್ಕೆ ಒಂದು ಚಿಕಿತ್ಸೆ, 1-2 ಸಲ ಚಿಕಿತ್ಸೆ ಕೊಟ್ಟು ಟ್ರೈ ಮಾಡಿರ್ತಾರೆ, ಅದು ಸಕ್ಸಸ್ ಆಗಿರೋದಿಲ್ಲ. ಇಲ್ಲೇ ಏನೋ ಮನಸ್ತಾಪಗಳು ಬೆಳೆದಿರುತ್ತೆ. ಹಾಗಾಗಿ ಸೊ ಇಬ್ಬರಿಗೂ ಕೂಡ ಇದ್ರ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತಾ ಮಾಡ್ತಾ ಹೋಗೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಮುಖ್ಯವಾದ ಥೆರಪಿ ಏನು ಅಂತಂದ್ರೆ ಗ್ರೂಪ್ ಥೆರಪಿ ಅಂತ ಹೇಳ್ತೀವಿ. ಎಲ್ಲರೂ ಕುರಿತ ಏನ್ ಸಮಸ್ಯೆ ಇರ್ತೋ ಅದನ್ನೆಲ್ಲ ಕೂರಿಸಿ ಗ್ರೂಪ್ ಥೆರಪಿ ತರ ಮಾಡುವಂಥದ್ದು. ಅದಕ್ಕೆ ಇನ್ನೂ ಒಂದು ಬಹಳ ಸಿಂಪಲ್ ಆಗಿರೋದು ಅಂತಂದ್ರೆ, ನೀವೆಲ್ಲರೂ ಕೇಳಿರ್ತೀರಿ ಆಲ್ಕೋಹಾಲ್ ಅನಾಮನಿಗಳ ಮೀಟಿಂಗ್, ಆಲ್ಕೋಹಾಲ್ ಅನಾನಿಮಸ್ ಮೀಟಿಂಗ್ ಅಂತ ಮೀಟಿಂಗ್ ಅಂತ ಏನ್ ಹೇಳ್ತೀವಿ ಅದು. ಇದು ಸೇಮ್ ಗ್ರೂಪ್ ಥೆರಪಿ ಇದೆ, ಒಂದು ಭಾಗ ಅಂತ ಹೇಳ್ಬೋದು. ಸೊ ಎಷ್ಟೋ ಕಡೆ ಆಲ್ಕೋಹಾಲ್ ಅನಾಮನಿಗಳ ಒಂದು ಮೀಟಿಂಗ್ಸ್ ಇರುತ್ತೆ. ಇಲ್ಲಿ ಯಾರು ಕುರಿತ ಬಿಟ್ಟಿರ್ತಾರೆ ಅವ್ರ ಬಗ್ಗೆ ತಮ್ಮ ವೈಯಕ್ತಿಕ ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಒಂದು ಎಕ್ಸಾಂಪಲ್ಸ್ ಕೊಡ್ತಾರೆ. ಈಗ ಅವ್ರು ಕುರ್ತಾ ಬಿಟ್ಟು ಎಷ್ಟೋ ವರ್ಷ ಆದ್ಮೇಲೆ ಕೆಲಸದಲ್ಲಿ ಆಸೆ ಬಂದಿರುತ್ತೆ, ಕುಡಿಲೇಬೇಕು ಅಂತ ಸಂದರ್ಭ, ಅದನ್ನ ಅವರು ಗೆದ್ದಿರ್ತಾರೆ ಕುಡಿದಲೇ ಇದ್ದಾಗ, ಅದನ್ನ ಎದುರಿಸಿರ್ತಾರೆ ಚಾಲೆಂಜಸ್ನ, ಅದನ್ನ ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಸೊ ಯೂಶಲಿ ಅದು ಯಂಗರ್ ಜನರೇಷನ್ಗೆ ಅದು ಹೆಲ್ಪ್ ಆಗ್ತದೆ. ಅವ್ರಿಗೂ ಅದೇ ರೀತಿಯಲ್ಲಿ ಧೈರ್ಯ ಬರ್ತದೆ, ನಾನು ಕುರ್ತಾ ಬಿಡ್ಬೋದು ಅನ್ನೋದು. ಇನ್ನು ಉಳಿದಿದ್ದು ಇದೆಲ್ಲ ಮಾಡಿ ಆದ್ಮೇಲೆ ಮುಖ್ಯವಾಗಿ ಏನಂದ್ರೆ ಡಾಕ್ಟರ್ ಹತ್ರ, ಕೌನ್ಸಿಲರ್ ಹತ್ರ ರೆಗ್ಯುಲರ್ ಆಗಿ ಫಾಲೋ ಅಪ್ ಬರುವಂತದ್ದು ಕುರ್ತಾ ಬಿಟ್ಟಾಗ. ಯಾಕಂದ್ರೆ ನೀವು ಕುರ್ತಾ ಬಿಟ್ಟಾದ್ಮೇಲೆ ಎಷ್ಟು ದಿವಸ ನೀವು ರೆಗ್ಯುಲರ್ ಫಾಲೋ ಅಪ್ ಬರ್ತೀರಿ, ಅಷ್ಟೇ ದಿವಸ ನೀವು ಕುರ್ತಾ ದೂರ ಉಳಿಯೋ ಚಾನ್ಸಸ್ ಹೆಚ್ಚಾಗ್ತದೆ. ಓಕೆ. ಸೊ ಅಪ್ಪಿ ನೀವು ಕುರ್ತಾ ಮಾತ್ರೆ ತಗೊಂಡು ಎಲ್ಲ ತಗೊಂಡು ಬಿಟ್ಟಿರ್ತೀರ, ನೆಕ್ಸ್ಟ್ ಅಪ್ಪಿ ಕುಡಿದ್ರೆ ಮಾರನೇ ದಿವಸನೇ ಡಾಕ್ಟರ್ ಹತ್ರ ಭೇಟಿ ಆಗ್ಲಿಕ್ಕೆ ಟ್ರೈ ಮಾಡಿ. ಆದಷ್ಟು ವಿತಿನ್ 1 or 2 days ಒಳಗೆ ಬನ್ನಿ ಚಿಕಿತ್ಸೆ ಮಾಡಿ. ಯಾಕೆ ಅಂದ್ರೆ ಆಗ ಸೈಕಲ್ ನ ಬ್ರೇಕ್ ಮಾಡೋದು ಈಸಿ. ನೀವು ಮತ್ತೆ ಕುಡ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು 3-4 ತಿಂಗಳು ಆ ಥರ ಟೈಮ್ ಸ್ಪೆಂಡ್ ಮಾಡಿದಾಗ ಏನಾಗ್ಬಿಡುತ್ತೆ, ಮತ್ತೆ ಆ ಸೈಕಲ್ ನ ಬ್ರೇಕ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬರ್ತದೆ. ಓಕೆ. ಸೊ ಹಾಗಾಗಿ ದೀರ್ಘಕಾಲೀನ ಚಿಕಿತ್ಸೆ ಇಂಪಾರ್ಟೆಂಟು, ರೆಗ್ಯುಲರ್ ಫಾಲೋ ಅಪ್ ಇಂಪಾರ್ಟೆಂಟು, ರೆಗ್ಯುಲರ್ ಆಗಿ ಮಾತ್ರೆ ತಗೊಳ್ಳೋದು ಇಂಪಾರ್ಟೆಂಟು, ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸೋದು ಇಂಪಾರ್ಟೆಂಟು. ಓಕೆ. ಆ ಸಮಸ್ಯೆಗೆ ಮೂಲ ಕಾರಣ ಮೂಲ ಔಷಧಿ ಬರೀ ಆಲ್ಕೋಹಾಲ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಆಲ್ಕೋಹಾಲ್ ಸಮಸ್ಯೆಯನ್ನ ಪೋಸ್ಟ್ಪೋನ್ ಮಾಡಿಸುತ್ತೆ ಹೊರತು ಸಮಸ್ಯೆಗೆ ಸೊಲ್ಯೂಷನ್ ಅಲ್ಲ. ನಂತರ ಯಾವುದೇ ಸಮಸ್ಯೆಗೂ ಎದುರಿಸಿ ನಿಮ್ಮೊಬ್ಬರೇ ಅಂತಲ್ಲ, ನಿಮ್ಮ ಫ್ಯಾಮಿಲಿ ಜೊತೆನೂ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಸೇರಿ ಅದನ್ನ ಎದುರಿಸುವಂತ ಶಕ್ತಿನ ನೀವು ಬೆಳೆಸ್ಕೊತಾ ಹೋಗ್ಬೇಕು. ವ್ಯಸನ ಅನ್ನೋದು ಒಂದು ಕಾಯಿಲೆ. ಓಕೆ. ಸೊ ಅದನ್ನ ಎದುರಿಸ್ಬೋದೇ ಹೊರತು ಅದನ್ನ ಬಿಟ್ಬಿಡ್ಬೇಕು ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಓಕೆ. ಸೊ ಇಲ್ಲಿ ಇನ್ನೂ ಒಂದು ಭಾಗ ಹೇಳ್ಬೇಕೇನು ಅಂತಂದ್ರೆ, ನೀವು ಆಲ್ಕೋಹಾಲ್ ಡೈಲಿ ಕುಡಿತಾ ಇರ್ಬೇಕಾದ್ರೆ ಎಷ್ಟೋ ಟೈಮು ನೀವು ಅಟ್ಲೀಸ್ಟ್ 3 to 4 hours ಟೈಮ್ ಅದಕ್ಕೆ ಡೆಡಿಕೇಶನ್ ಆಗಿರ್ತದೆ. ಸೊ ಆಲ್ಕೋಹಾಲ್ ಬಿಟ್ಟಾಗ, ಈಗೆಲ್ಲ ಚಿಕಿತ್ಸೆ ತಗೋತಾ ಇರ್ತೀವಿ, ಚಿಕಿತ್ಸೆ ತಗೊಂಡು ಬಿಟ್ಟಿರ್ತೀರಿ. ಸೊ ಬಿಟ್ಟಾಗ ಏನಾಗುತ್ತೆ, ನಿಮ್ಗೆ ಆ 3 to 4 hours ಟೈಮ್ ಎಕ್ಸ್ಟ್ರಾ ಸಿಗುತ್ತೆ ಪ್ರತಿ ದಿವಸ. ಸೊ ನಿಮ್ಗೆ ಕೆಲಸ ತಲೆ ಓಡ್ಲಿಕ್ಕಿಲ್ಲ, ಏನ್ ಮಾಡ್ಬೇಕು ನಾವು 3 to 4 hours ಅಲ್ಲಿ ಅಂತ. ಸೊ ಈ ಬೋರ್ಡಮ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿ ನೀವು ಚಟುವಟಿಕೆನ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು. ಓಕೆ. ಸೊ ಯಾವುದೋ ಒಂದು ಚಟುವಟಿಕೆನ ನೀವು ಇನ್ವಾಲ್ವ್ ಆಗ್ಬೇಕು, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಭಜನೆಗೆ ಹೋಗುವಂಥದ್ದು. ಓಕೆ. ಯಾವುದೋ ಒಂದು NGO ಹತ್ರದಲ್ಲಿದ್ರೆ ಜನಸೇವೆ ಮಾಡುವಂಥ ಒಂದು ಸಂಘ ಇದ್ರೆ ಅಲ್ಲಿಗೆ ಹೋಗುವಂಥದ್ದು. ಯಾವುದೋ ಒಂದು ಆಕ್ಟಿವಿಟೀಸ್ ವಾರದಲ್ಲಿ 1-2 ದಿವಸ ಪ್ರತಿಯೊಂದು ಚೇಂಜಸ್ ಮಾಡ್ಕೊಳ್ಳಿ. ನಿಮಗೆ ಸಹಾಯ ಆಗುವಂತ ಕೆಲವೊಂದು ಚಟುವಟಿಕೆಯನ್ನು ಮಾಡ್ಕೊಳ್ಳುವಂಥದ್ದು, ಪುಸ್ತಕ ಓದೋದು, ಬರೆಯೋದು, ಅದನ್ನ ಮಾಡುವಂಥದ್ದು. ಈ ರೀತಿ ಮಾಡ್ಕೊತಾ ಹೋದಾಗ ಏನಾಗುತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ, ಅದಾಗುತ್ತೆ, ಲವಲವಿಕೆ ಬರ್ತದೆ. ಓಕೆ. ನಮ್ಮ ಮೆದುಳಿನಲ್ಲಿ ಈ ತರದ್ದು ಆಕ್ಟಿವಿಟೀಸ್ ಮಾಡಿದಾಗ
ಮೆದುಳಲ್ಲಿ ಕೆಲವೊಂದು ಎಂಡಾರ್ಫಿನ್ಸ್ ಬರ್ತದೆ. ಅದಕ್ಕೋಸ್ಕರ ಪ್ರತಿ ಸಲ ನಿಮಗೆ ವ್ಯಾಯಾಮದ ಬಗ್ಗೆನೂ ಅಷ್ಟೇ ಹೇಳ್ಕೊತಾ ಹೋಗ್ತೀವಿ, ಪ್ರತಿಯೊಂದು ದಿವಸ ವ್ಯಾಯಾಮ ಮಾಡಿ ಅದನ್ನೆಲ್ಲ. ಸೊ ಇವೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ಮೆದುಳಲ್ಲಿ ಹಲವಾರು ರೀತಿಯ ಹಾರ್ಮೋನ್ಸ್ ಇರುತ್ತೆ. ಅದ್ರ ಮುಖ್ಯವಾದ ಎಂಡಾರ್ಫಿನ್ಸ್ ಅಂತ ಇರುತ್ತೆ, ಡೋಪಮಿನ್ ಅಂತ ಇರುತ್ತೆ, ಸೆರೋಟೋನಿನ್ ಅಂತ ಇರುತ್ತೆ. ಇದೆಲ್ಲ ರಿಲೀಸ್ ಆಗುತ್ತೆ. ಇವೆಲ್ಲ ರಿಲೀಸ್ ಆದಾಗ ಏನಾಗುತ್ತೆ, ಮನಸ್ಸು ಲವಲವಿಕೆ ಆಗುತ್ತೆ. ಸೊ ಇದನ್ನ ಎಷ್ಟು ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ತೀವಿ, ಇವೆಲ್ಲ ಪಾಸಿಟಿವ್ ಅಡಿಕ್ಷನ್ ಆಗಿ ಹೋಗ್ತದೆ. ಆಗ ನೆಗೆಟಿವ್ ಅಡಿಕ್ಷನ್ ಆಗಿರುವಂತ ಯಾವುದೇ ರೀತಿಯ ಮಾದಕ ವಸ್ತುಗಳಾಗ್ಲಿ, ಮದ್ಯವ್ಯಸನ ಆಗಲಿ ಅದರಿಂದ ದೂರ ಉಳಿತಾ ಹೋಗ್ತದೆ. ಓಕೆ, ಇದೇ ಚಿಕಿತ್ಸೆಯ ಮೂಲ ಉದ್ದೇಶ. ಇಷ್ಟೊತ್ತು ಕೇಳಿದ್ರು ಕೂಡ ಧನ್ಯವಾದಗಳು. ನಿಮ್ಗೆ ಹಲವಾರು ಪ್ರಶ್ನೆಗಳು ಇರುತ್ತೆ ಅಂತ ಗೊತ್ತು. ಸೊ ಹಾಗಾಗಿ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಕೇಳಿ ಅಂತ ಹೇಳ್ತೀವಿ. ಹೆಸರು ಹೇಳ್ಬೇಕು ಅಂತ ಇಲ್ಲ, ನಿಮ್ಮ ಊರು ಹೇಳಿ ಮತ್ತೆ ಮಾತಾಡಿದ್ರೆ ಆಯ್ತು ಅಷ್ಟೇ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಡಾಕ್ಟರ್ ಮಾನಸ್ ಸಿಆರ್ ಅವರು ಮನೋವೈದ್ಯರು ಗಳಾಗಿ ಬಂದು ನಮಗೆ ಇವತ್ತಿನ ದಿವಸ ಮದ್ಯವ್ಯಸನ ವಿಮುಕ್ತಿಯಲ್ಲಿ ಚಿಕಿತ್ಸೆ ಮಾತ್ರ ಎಂಬ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ನಾನು ಎಲ್ಲರಿಗೂ ಲೈನ್ ಓಪನ್ ಮಾಡಿದ್ರೆ ತುಂಬಾ ಜನ ಹೊರಗಡೆ ಇರ್ತಾರೆ, ಓಡಾಟದಲ್ಲಿ ಇರ್ತಾರೆ, ಅವರು ಟ್ರಾಫಿಕ್ ಸೌಂಡ್ ಈ ಥರದ್ದೆಲ್ಲ ಕೇಳಿ ಗದ್ದಲ ಉಂಟಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳ್ಬೋದು. ನೀವು ಅನ್ಮ್ಯೂಟ್ ಮಾಡೋದಕ್ಕೆ *6 ಒತ್ತಬೇಕು. ಸ್ಟಾರ್ ಮತ್ತೆ 6 ಒತ್ತಿದ್ರೆ ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಿ ನಂತರದಲ್ಲಿ ಮತ್ತೆ *6 ಒತ್ತಿದ್ರೆ ನೀವು ಮ್ಯೂಟ್ ಆಗ್ತೀರಾ ಸ್ನೇಹಿತರೆ. ಆದ್ರಿಂದ ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ, ಚಿಕಿತ್ಸೆ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ನೀವು ನೇರವಾಗಿ ಇವತ್ತಿನ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಾನಸ್ ಸಿಆರ್ ಅವರಿಗೆ ಕೇಳಬಹುದು. ಯಾರಿಗೆ ಪ್ರಶ್ನೆಗಳಿದ್ದು ಕೇಳ್ಬೋದು. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ರೆ ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೂ ಕೂಡ ಸಂಪರ್ಕಿಸಿ ನೀವು ಮಾಹಿತಿಯನ್ನು ತಿಳ್ಕೊಬಹುದು ಸ್ನೇಹಿತರೆ. ನಾನು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಸರ್, ಒಂದು ಪ್ರಶ್ನೆ ಬಂದಿದೆ. ಈ ಮದ್ಯವ್ಯಸನದ ಚಿಕಿತ್ಸೆಯ ಎಷ್ಟು ಸಮಯದವರೆಗೆ ತಗೊಳ್ಬೇಕಾಗುತ್ತೆ ಅಂತ, ಅಂದ್ರೆ ಒಂದ್ಸರಿ ಬಂದು ಅಡ್ಮಿಟ್ ಆದಾಗ ಹೋಗಿ ಎಷ್ಟು ಟೈಮ್ವರೆಗೆ ಆಸ್ಪತ್ರೆಯಲ್ಲಿ ಇರ್ಬೇಕಾಗುತ್ತೆ ಮತ್ತೆ ಆ ಚಿಕಿತ್ಸೆ ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ ಅಂತ? ಯೂಶಲಿ 1-1.5 ವರ್ಷದ ತನಕ ಹೇಳ್ತೇವೆ ಮದ್ಯವ್ಯಸನ ಚಿಕಿತ್ಸೆ ಮಾಡ್ಲಿಕ್ಕೆ. ಇಲ್ಲ ಅದನ್ನ 2 ವರ್ಷದ ತನಕ ಮಾಡಿದ್ರು ತೊಂದರೆ ಇಲ್ಲ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇದು ಎಷ್ಟೋ ಅಧ್ಯಯನಗಳಿಗೆ ತೋರಿಸಿದೆ. ಬರೀ 3 ತಿಂಗಳು ಮಾಡಿದ್ರೆ, 15 ದಿವಸ ಮಾಡಿದ್ರೆ ಮತ್ತೆ ಅದು ಮರುಕಳಿಸೋ ಚಾನ್ಸಸ್ ಹೆಚ್ಚು. ಲಾಂಗರ್ ಮಾಡಿದಷ್ಟು ಕುಡಿತ ಬೀಳೋ ಚಾನ್ಸಸ್ ಜಾಸ್ತಿ. 1-1.5-2 ವರ್ಷ ಮಾಡಿದ್ರೆ 70% ಬಿಡೋ ಚಾನ್ಸಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಕೆಲವು ಕೇಸಲ್ಲಿ 90% ಆಗ್ತದೆ. ಓಕೆ ಸರ್. ಅಂದ್ರೆ ಎಷ್ಟು ಸಮಯ ಆಸ್ಪತ್ರೆಯಲ್ಲಿ ಇರ್ಬೇಕು? ಇನ್ಪೇಷಂಟ್ ಆಗಿರ್ಬೇಕು ಅಂತಂದ್ರೆ ಯೂಶಲಿ 2-3 ವಾರ ಆಗುತ್ತೆ. ಓಕೆ, ಯಾಕೆ ಹೇಳ್ತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಆಗಿರೋವಂಥದ್ದು ಇಲ್ಲ, ಅಟ್ಲೀಸ್ಟ್ 10-15 ದಿವಸ ಇದ್ದಷ್ಟು ಒಳ್ಳೇದು. ಸ್ಟ್ಯಾಂಡರ್ಡ್ ಆಗಿ 3 ವಾರ ಅಂತ ಹೇಳ್ತೀವಿ, ಬಟ್ ಕೆಲವು ಸಲ 10-15 ದಿವಸನೂ ಓಕೆ. ಯಾಕೆ ಅಂತಂದ್ರೆ ಇಷ್ಟದ ಹೊತ್ತು 2-3 ವಾರ ಅಷ್ಟು ಇದ್ದಷ್ಟು ಏನಾಗ್ತದೆ ಅಂತಂದ್ರೆ, ವಿಡ್ರಾವಲ್ ಇಂದ ಹೊರಗೆ ಬರೋದು ಟೈಮ್ ತಗೊಳ್ತದೆ. ನಂತರ ಅದಕ್ಕೆ ಅಡ್ಜಸ್ಟ್ ಆಗಿ ನಿಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಮಾತಾಡಿ ಅದಕ್ಕೆ ಬೇಕಾಗಿರುವಂತ ನಮ್ಮ ಯಾವ ರೀತಿಯ ಚಿಕಿತ್ಸೆ ಸೂಕ್ತ ಸಲಹೆಗಳನ್ನ ತಗೊಳ್ಳೋದು ಹೇಗೆ, ಓಕೆ, ಅದಕ್ಕೆ ಬೇರೆ ನಾನಾ ರೀತಿಯ ಸೊಲ್ಯೂಷನ್ಸ್ ಹುಡ್ಕೋದು ಹೇಗೆ, ಅದೆಲ್ಲದನ್ನು ಮಾತಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಹಾಗಾಗಿ 2 to 3 weeks ಅಂತ ಹೇಳ್ತೇವೆ. ಓಕೆ, ಧನ್ಯವಾದಗಳು ಸರ್. ಸ್ನೇಹಿತರೆ, ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಈಗಾಗಲೇ ನಮ್ಮ ಆಸ್ಪತ್ರೆಯ ಒಳರೋಗಿ ವಿಭಾಗದಿಂದ ಸಹ ನಮ್ಮ ಸ್ನೇಹಿತರು ಸೇರ್ಕೊಂಡಿದ್ದಾರೆ. ಅವ್ರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಲ್ಲೇ ನಿಮಗೆ ಕೋಆರ್ಡಿನೇಟರ್ ಇರ್ತಾರೆ, ಅವ್ರ ಮೂಲಕ ನಾವು ಕೇಳಿಸಬಹುದು. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ, ಬೇರೆ ಬೇರೆ ಊರುಗಳಿಂದ ಸೇರ್ಕೊಂಡಿರ್ತಕ್ಕಂಥ ಅನೇಕರು ನೀವು *6 ಮತ್ತೆ 6 ಒತ್ತಿ ಆಗ ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೋತೀರಾ. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳ್ಬೋದು. ಇವತ್ತಿನ ದಿನ ತುಂಬಾ ಜನ ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಸೇರ್ಕೊಂಡಿದ್ದೀರಾ. ನಾನು ಹೇಳ್ತಾ ಇರ್ತೇನೆ, ನಿಮ್ಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರ್ತೇನೆ. ಅದರಲ್ಲಿ ಯಾರಿಗೆ ಪ್ರಶ್ನೆಗಳಿದ್ರು *6 ಒತ್ತೋದ್ರ ಮೂಲಕ ಪ್ರಶ್ನೆಯನ್ನು ಕೇಳ್ಬೋದು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇತ್ತೀಚಿನ ದಿನಗಳಲ್ಲಿ ಸೇರ್ಕೊಂಡಿದ್ಕಿಂತ ಅನೇಕ ಜನರ ಸಂಖ್ಯೆ ಜಾಸ್ತಿ ಇದೆ ಇವತ್ತು. ಅದರಿಂದ ಯಾರಿಗೆ ಪ್ರಶ್ನೆಗಳಿದ್ರು ಕೇಳ್ಬೋದು ಸ್ನೇಹಿತರೆ. ಇದಕ್ಕೆ ಹೆಚ್ಚಿನ ಪ್ರಶ್ನೆಗಳಿದ್ರೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಸಹ ಕೊಡ್ತೇನೆ ನಾನು, ಅದಕ್ಕೆ ನೀವು ಪ್ರಶ್ನೆಯನ್ನು ಕೇಳ್ಬೋದು. ದಯವಿಟ್ಟು ಆಸ್ಪತ್ರೆ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ.
ನಾನು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ನೋಟ್ ಮಾಡಿಕೊಳ್ಳಿ. 9242821215. ನಮ್ಮ ಹೇಳ್ತೇನೆ, 9242821215. 9242821215. ನಿಮಗೆ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳಿದ್ರೆ, ಹೆಚ್ಚಿನ ವಿವರಗಳು ಬೇಕಿದ್ರೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಕಾಲ್ ಮಾಡಿ ನೀವು ವಿಚಾರವನ್ನು ತಿಳ್ಕೊಬೋದು ಸ್ನೇಹಿತರೆ. ಹಾಗೆ ನಿಮಗೆ ಉಡುಪಿಯ ಸುತ್ತಮುತ್ತಲಿನ ಜನಕ್ಕೆ ಅಥವಾ ಯಾವುದೇ ಊರಿನಿಂದಾಗಲಿ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ರೋಗಿಗಳಾಗಲಿ ಅಥವಾ ತೀರಾ ಏನಂದ್ರೆ ಮದ್ಯ ಮತ್ತು ಮಾದಕ ದ್ರವ್ಯದ ಪರಿಣಾಮದಿಂದಾಗಿ ತುರ್ತು ಪರಿಸ್ಥಿತಿ ಉಂಟಾಗಲಿ, ತೀರಾ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ನೇರವಾಗಿ ತಜ್ಞ ವೈದ್ಯರನ್ನ ಸಂಪರ್ಕಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಆಗ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ವತಿಯಿಂದ ಒಂದು ಉಚಿತವಾದ ಸಹಾಯವಾಣಿಯನ್ನ ನಾವು ಆರಂಭಿಸಿದ್ದೇವೆ. ಇದಕ್ಕೆ ಕೇವಲ ಮೆಡಿಕಲ್ ಎಮರ್ಜೆನ್ಸಿ ಟೈಮ್ನಲ್ಲಿ ಮಾತ್ರ ವೈದ್ಯಕೀಯ ತುರ್ತು ಪರಿಸ್ಥಿತಿ ಉಂಟಾಗಲಿ ವೈದ್ಯಕೀಯ ಸಹಾಯಕ್ಕಾಗಿ ನೇರವಾಗಿ ತಜ್ಞ ವೈದ್ಯರ ಬಳಿಯೇ ಮಾತನಾಡಲು 24 ಗಂಟೆಗಳು ಸಹ ನಿಮಗೆ ಈ ಸಹಾಯವಾಣಿಯಲ್ಲಿ ತಜ್ಞ ವೈದ್ಯರು ಲಭ್ಯ ಇರ್ತಾರೆ. ನೇರವಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸ್ತೀರಾ. ದಯವಿಟ್ಟು ಇದಕ್ಕೆ ಅಪಾಯಿಂಟ್ಮೆಂಟ್ ಕೇಳೋದಕ್ಕೆ ಈ ತರದಕ್ಕೆಲ್ಲ ಫೋನ್ ಮಾಡಬೇಡಿ, ದಯವಿಟ್ಟು ಎಮರ್ಜೆನ್ಸಿಗೆ ಮಾತ್ರ ಫೋನ್ ಮಾಡಿ ಅಂತ ಹೇಳ್ತಾ ಈ ಎಮರ್ಜೆನ್ಸಿ ಹೆಲ್ಪ್ಲೈನ್ ನಂಬರ್ ವೈದ್ಯಕೀಯ ಸಹಾಯಕ್ಕಾಗಿ ಸಹಾಯವಾಣಿಯನ್ನ ಕೇವಲ ತುರ್ತು ಸಂದರ್ಭದಲ್ಲಿ ಮಾತ್ರ ಬಳಸೋದಕ್ಕೋಸ್ಕರ ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. 6363139523. ಇನ್ನೊಮ್ಮೆ ಹೇಳ್ತೇನೆ, 6363139523. 6363139523. ಇದು ನಮ್ಮ ತುರ್ತು ಸಹಾಯವಾಣಿಯ ಸಂಖ್ಯೆ. ಇದಕ್ಕೆ ಸಹ ನೀವು ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ಸಂಪರ್ಕಿಸಬಹುದು. ಇದರಲ್ಲಿ ನೇರವಾಗಿ ತಜ್ಞ ವೈದ್ಯರೇ ಹಗಲು ಮತ್ತು ರಾತ್ರಿ ದಿನ 24 ಗಂಟೆಗಳ ಸಮಯದಲ್ಲಿ ನೇರವಾಗಿ ತಜ್ಞ ವೈದ್ಯರೇ ನಿಮಗೆ ಸಂಖ್ಯೆಯಲ್ಲಿ ಲಭ್ಯವಿರ್ತಾರೆ. ಏನ್ ಮಾಡಬೇಕು, ತುರ್ತು ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಎಂದು ತಿಳಿಸ್ಕೊಡ್ತಾರೆ. ಉಡುಪಿಯ ಸುತ್ತಮುತ್ತಲಿನ ಜನಕ್ಕಾದ್ರೆ ನೇರವಾಗಿ ನಮ್ಮ ಆಸ್ಪತ್ರೆಗೆ ಕರ್ಕೊಂಡ್ ಬರುವಂತ ವ್ಯವಸ್ಥೆಗಳು ಇರ್ತಾವೆ. ಹೊರಗಿನವರಾದ್ರೆ ಆ ಪರಿಸ್ಥಿತಿಯಲ್ಲಿ ತಕ್ಷಣಕ್ಕೆ ಏನ್ ಮಾಡಬೇಕು, ಮುಖ್ಯವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡೆದಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅವರಿಗೆ ಮಾತ್ರೆಗಳ ಬಗ್ಗೆ ಅನುಮಾನ, ಆತಂಕ ಅಥವಾ ಏನೋ ಹೆಚ್ಚು ಕಡಿಮೆ ಆಗಿ 2 ಸರಿ ಮಾತ್ರೆ ತಗೊಂಡೆ ಅನ್ನೋಂಥದ್ದು ಅಥವಾ 1 ಸರಿ ಮಾತ್ರೆ ಡೋಸ್ ಮಿಸ್ ಆಗಿದೆ ಅಂತನೋ, ಏನೋ ತಕ್ಷಣದಲ್ಲಿ ಕೈ ನಡುಕ ಶುರು ಆಗಿದೆ ಅಂತನೋ, ಈ ತರ ಸಮಯದಲ್ಲಿ ನೀವು ಈಗಾಗಲೇ ಏನ್ ಚಿಕಿತ್ಸೆ ಪಡೆದಿದ್ದೀರಾ ಈ ತರದನ್ನ ತಿಳಿಸ್ಕೊಟ್ರೆ ಅವರು ಏನ್ ಮಾಡಬೇಕು, ಆ ತಕ್ಷಣ ಆಸ್ಪತ್ರೆಗೆ ಬರುವವರೆಗೆ ಏನ್ ಮಾಡಬೇಕು ತಕ್ಷಣ, ಅಥವಾ ಈಗ ತಕ್ಷಣವೇ ನೀವು ಯಾವ್ದಾದ್ರು ಆಸ್ಪತ್ರೆಗೆ ಕ್ಲಿನಿಕ್ ಹೋಗೋ ಅನಿವಾರ್ಯತೆ ಇದೆಯೋ, ಈ ತರದ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ತಜ್ಞ ವೈದ್ಯರು ಈ ಸಂಖ್ಯೆಯಲ್ಲಿ ಲಭ್ಯವಿರ್ತಾರೆ ಸ್ನೇಹಿತರೆ. ಇದು ತುರ್ತು ಸಹಾಯವಾಣಿಯ ಸಂಖ್ಯೆ. ಹಾಗೆಯೇ ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ವತಿಯಿಂದ ಇನ್ನೂ ಅನೇಕ ಸೇವೆಗಳು ಲಭ್ಯವಿದೆ. ಆದ್ರೆ ಇದು ಕೇವಲ ಒಂದು ಉಡುಪಿಯ ಸುತ್ತಮುತ್ತಲಿನ ಜನರಿಗೋಸ್ಕರ ಮಾತ್ರ ಅಲ್ಲ. ನಾವು ವೃದ್ಧರಿಗಾಗಿ ಹಗಲು ಆರೈಕೆ ಕೇಂದ್ರದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ವೃದ್ಧರ ದೀರ್ಘಕಾಲೀನ ಒಳರೋಗಿ ದಾಖಲಾತಿ ವ್ಯವಸ್ಥೆ ಇರುತ್ತೆ. ಹಾಗೆ ಉಡುಪಿಯ ಸುತ್ತಮುತ್ತಲಿನ ಜನಕ್ಕೆ ನಮ್ಮ ಔಷಧಾಲಯದಿಂದ ರಿಯಾಯಿತಿ ದರದಲ್ಲಿ ಔಷಧಿಯನ್ನ ವೃದ್ಧರಿದ್ದರೆ ಆಸ್ಪತ್ರೆಗೆ ಬಂದು ತೆಗೆದುಕೊಂಡು ಹೋಗೋದಕ್ಕೆ ಕಷ್ಟ ಆಗಿದೆ, ಮಾತ್ರೆ ಈಗ ಖಾಲಿಯಾಗಿದೆ ಅಂತಿದ್ದಲ್ಲಿ ಉಡುಪಿಯ ಸುತ್ತಮುತ್ತಲಿನ ಭಾಗದ ಜನರಿಗೆ ನಾವು ಔಷಧಿಯನ್ನು ತಲುಪಿಸೋ ವ್ಯವಸ್ಥೆ ಸಹ ಮಾಡ್ತೇವೆ. ಅದು ರಿಯಾಯಿತಿ ದರದಲ್ಲಿ ನಮ್ಮ ಆಸ್ಪತ್ರೆ ವತಿಯಿಂದ ತಲುಪಿಸ್ತೇವೆ. ಅದಕ್ಕೆ ಕೆಲವು ಕಂಡೀಷನ್ಗಳು ಇರ್ತವೆ. ವಿವರಗಳನ್ನ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ನೀವು ತಿಳ್ಕೊಬಹುದು ಸ್ನೇಹಿತರೆ. ಹೀಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ನಾನು ನಮ್ಮ ಆಸ್ಪತ್ರೆ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ದಯವಿಟ್ಟು ಯಾರಿಗೆ ಪ್ರಶ್ನೆಗಳಿದ್ರೆ *6 ಅನ್ನು ಒತ್ತೋದ್ರ ಮೂಲಕ ಕೇಳಬಹುದು ಸ್ನೇಹಿತರೆ. ಹಾಗೆ ನೀವು ಬರೀ ಪ್ರಶ್ನೆಗಳು ಅಂತಲ್ಲ, ಇವತ್ತು ಮೊದಲ ಬಾರಿಗೆ ಯಾರು ಕಾರ್ಯಕ್ರಮಕ್ಕೆ ಸೇರ್ಕೊಳ್ತಾ ಇದ್ದವರಿದ್ರೆ 1-2 ನಿಮಿಷಗಳಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚ್ಕೋಬಹುದು, ಅಥವಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು, ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ, ಏನಾದ್ರು ಸಲಹೆ ಸೂಚನೆಗಳಿದ್ರೆ ಸಹ ನೀವು ನಮಗೆ ತಿಳಿಸಿದ್ರೆ ಮುಂದಿನ ಕಂತುಗಳಲ್ಲಿ ನಾವು ಇದನ್ನ ಒಳಗೊಳ್ಳೋದಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಸ್ನೇಹಿತರೆ. ಈಗಾಗಲೇ ನಾವು ಈ ಕಾರ್ಯಕ್ರಮ 1 ವರ್ಷಕ್ಕಿಂತ ಹೆಚ್ಚು ಸಂಚಿಕೆಗಳನ್ನ ಪೂರೈಸಿದೆ. ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಇವತ್ತು 67ನೇ ಸಂಚಿಕೆ. ನಿಮ್ಗೆ ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಕಾರ್ಯಕ್ರಮದ ಮುಕ್ತಾಯದ ಕಡೆ ಹೋಗ್ಬೋದು. ಹಾಗೆ ನಿಮ್ಗೆ ಈ ಪ್ರಶ್ನೆಗಳಿದ್ರೆ ಇದು ಒಂದು ಇದಕ್ಕೆ ನಾವು ಪ್ರಚಾರವನ್ನು ಮಾಡಲ್ಲ, ಯಾಕಂದ್ರೆ ಇದು
ಜಾಗೃತಿ ಕಾರ್ಯಕ್ರಮ. ಇದು ಉಚಿತವಾಗಿ ನಡೆಸ್ತಾ ಇರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ. ನಮಗೆ ಆಲ್ಕೋಹಾಲಿಕ್ ಅನಾನಿಮಸ್ ತಂಡದ ಬಾಲು ಅವರು ನಮಗೆ ಈ ಒಂದು ಫೋನಿನ್ ಸಹಾಯವನ್ನ ಮಾಡಿದ್ದಾರೆ. ಇದಕ್ಕೆ ಅವರು ನಮಗೆ ಲೈನನ್ನ 1 ಗಂಟೆಗಳ ಕಾಲ ನಮಗೆ ಬಳಸ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಆದ್ರಿಂದ ಇದಕ್ಕೆ ಯಾರೇ ಫೋನ್ ಮಾಡೋದು ಸಹ ಉಚಿತವಾಗಿರುತ್ತೆ. ಆದ್ರಿಂದ ನಾನು ಬಾಲು ಅವರಿಗೆ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಹಲೋ. ನಿಮ್ಮ ಹೆಸರು ಹಾಗೂ ನಿಮ್ಮ ಯಾವುದೇ ರೀತಿ ವಿವರಗಳನ್ನ ತಿಳಿಸ್ಕೋಬೇಕಾಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಗೌಪ್ಯತೆಯನ್ನು ಕಾಪಾಡ್ತೇವೆ. ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋ ಉದ್ದೇಶದಿಂದ ನಾವು ನಿಮ್ಮ ವಿವರಗಳನ್ನು ಸಹ ಸಂಗ್ರಹಿಸುವುದಿಲ್ಲ. ನೀವು ಸಹ ಹೇಳಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಮದ್ಯವ್ಯಸನ ವಿಮುಕ್ತಿಯಲ್ಲಿ ಚಿಕಿತ್ಸೆ ಮಹತ್ವ ಎಂಬ ವಿಚಾರದ ಬಗ್ಗೆ ಇವತ್ತು ನಾವು ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ಕೊಟ್ಟಿದ್ದಾರೆ. ಅವರು ನಿಮಗೆ ಲಭ್ಯವಿರ್ತಾರೆ. ಅವರಿಗೆ ನೇರವಾಗಿ ನೀವು ಪ್ರಶ್ನೆಯನ್ನ ಕೇಳಬಹುದು, ಅಥವಾ ನಿಮ್ಮ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳಿದ್ದು ಪ್ರಶ್ನೆಯನ್ನ ಕೇಳಬಹುದು. ಹಾಗೆ ನೀವು ಹೊಸದಾಗಿ ಇವತ್ತು ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ರೆ ನೀವು 1-2 ನಿಮಿಷಗಳ ಕಾಲ ಯಾರಾದ್ರೂ ಅನುಭವಗಳನ್ನ ಹಂಚ್ಕೋತೀರಾ, ಅಥವಾ ಸಲಹೆಗಳಿದ್ರೆ ಈ ತರ ಈ ಬದಲಾವಣೆ ಆಗ್ಬೇಕು, ನಾವು ಈ ತರದ ವಿಚಾರಗಳ ಬಗ್ಗೆ ಇನ್ನು ಮುಂದೆ ಈ ತರ ವಿಚಾರಗಳ ಬಗ್ಗೆ ಮಾತಾಡಿ ಅನ್ನೋ ಏನಾದ್ರು ಸಲಹೆಗಳಿದ್ರು ಸಹ ನಮಗೆ ಕೊಟ್ರೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಅದನ್ನ ಅಳವಡಿಸ್ಕೊತೀವಿ ಸ್ನೇಹಿತರೆ. ಹಾಗೆ ನೀವು ಸಹ ಬೇರೆಯವರಿಗೆ ತಿಳಿಸಿ ಈ ಕಾರ್ಯಕ್ರಮದ ಬಗ್ಗೆ. ಯಾಕಂದ್ರೆ ನಾವು ಇದು ಒಂದು ಉಚಿತವಾದ ಜಾಗೃತಿ ಕಾರ್ಯಕ್ರಮ. ಇದು ನಮ್ಮ ಆಸ್ಪತ್ರೆಯ ವತಿಯಿಂದ ಮಾಡ್ತಾ ಇರುವಂತ ಜಾಗೃತಿ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಆಸ್ಪತ್ರೆಗೋಗ್ಲಿ ಅಥವಾ ಕಾರ್ಯಕ್ರಮಕ್ಕಾಗ್ಲಿ ಯಾವುದೇ ಪ್ರಚಾರದ ಇದನ್ನ ಮಾಡಲ್ಲ, ನಾವು ಮಾರ್ಕೆಟಿಂಗ್ ಮಾಡಲ್ಲ. ಅದರಿಂದ ಇದು ಒಬ್ಬರ ಬಾಯಿಂದ ಬಾಯಿಗೆ ಹರಡಿಯೇ ನಮ್ಗೆ ಈ ಕಾರ್ಯಕ್ರಮದ ಬಗ್ಗೆ 4 ಜನಕ್ಕೆ ತಿಳಿಬೇಕು. ಹಾಗೂ ತಿಳಿಯೋದ್ರಿಂದ ಇದರ ಅವಶ್ಯಕತೆ ಇರುವಂತವರಿಗೆ, ಈ ಕಾರ್ಯಕ್ರಮದಿಂದ ಉಪಯೋಗ ಆಗುವಂತವರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿದವರು ಈ ಕಾರ್ಯಕ್ರಮ ಸೇರ್ಕೊಳ್ಳಿ ಅನ್ನೋ ಒಂದು ಸದುದ್ದೇಶದಿಂದ ನೀವು ನಿಮ್ಗೆ ಆಪ್ತರಿಗೆ ಯಾರೇ ಅದರಿಂದ ಕಾರ್ಯಕ್ರಮದ ಅವಶ್ಯಕತೆ ಇದೆ ಅಂತ ಅನಿಸಿದವರಿಗೆ ಎಲ್ಲರಿಗೂ ತಿಳಿಸಿ ಅಂತ ನಿಮ್ಮ ಮೂಲಕ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಸ್ನೇಹಿತರೆ. ಈಗಾಗಲೇ ಸಮಯ ಆಗಿದೆ. ಇದೇ ಲೈನ್ ನಲ್ಲಿ ನಂತರ ನಿಕೋಟಿನ್ ಅನಾನಿಮಸ್ ಅಂತ ಗ್ರೂಪ್ ಇದೆ, ಒಂದು ತಂಬಾಕು ಸೇವನೆಯ ಚಟಕ್ಕೆ ಬಿದ್ದಿರ್ತಕ್ಕಂಥ ಸ್ನೇಹಿತರುಗಳೆಲ್ಲ ತಮ್ಮ ಸ್ವಸಹಾಯ ಗುಂಪನ್ನು ಮಾಡ್ಕೊಂಡಿರ್ತಾರೆ. ಅವ್ರ ಕಾರ್ಯಕ್ರಮ ಇರುತ್ತೆ, ಆಸಕ್ತಿಗೆ ಅದನ್ನು ಸಹ ಕೇಳಬಹುದು. ಆದ್ರೆ ಇವತ್ತು ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ವಾರಕ್ಕೊಮ್ಮೆ ಉಚಿತವಾದ ನೇರ ಫೋನ್ ಕಾರ್ಯಕ್ರಮದ 67ನೆಯ ಕಂತಿನ ಅಂತಿಮ ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೇವೆ. ಮದ್ಯವ್ಯಸನ ವಿಮುಕ್ತಿಯಲ್ಲಿ ಚಿಕಿತ್ಸೆಯ ಮಹತ್ವ ಎಂಬ ವಿಚಾರದ ಬಗ್ಗೆ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಾನಸ್ ವಿಆರ್ ಅವರು, ಮನೋವೈದ್ಯರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರು ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹಾಗೂ ನಮ್ಮೆಲ್ಲರಿಗೂ ಇವತ್ತಿನ ವಿಚಾರವಾಗಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ವಿ ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಇನ್ನು ಕಾರ್ಯಕ್ರಮ ಸುಗಮವಾಗಿ ನಡೆಸಲು ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಸ್ನೇಹಿತರೆ, ಈ ಕಾರ್ಯಕ್ರಮದ ಸಂಯೋಜನೆ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಮತಿ ಪದ್ಮಾರಾಘವೇಂದ್ರ ಅವರಿಗೂ, ಈ ಕಾರ್ಯಕ್ರಮಕ್ಕೆ ಪೂರಕ ಆಫೀಸ್ ವರ್ಕ್, ದಾಖಲೀಕರಣ, ರೆಕಾರ್ಡಿಂಗ್, ಸಾಮಾಜಿಕ ಜಾಲತಾಣ ನಿರ್ವಹಣೆ ಹಾಗೂ ಕಾರ್ಯಕ್ರಮದ ಪ್ರಚಾರ ನಿರ್ವಹಣೆ ಮಾಡಿಕೊಡ್ತಿರ್ತಕ್ಕಂಥ ದೀಪಶ್ರೀ ಅವರು, ಶ್ವೇತಾ ಅವರು, ರಂಗನಾಥ್ ಅವರು ಹಾಗೂ ಅನಿಲ್ ಅವರು, ಇವರಿಗೂ ಸಹ ನಮ್ಮ ಎಲ್ಲ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ತಜ್ಞ ವೈದ್ಯರಿಗೂ ಹಾಗೂ ಆಪ್ತ ಸಮಾಲೋಚಕರ ತಂಡಕ್ಕೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ